ಅಕ್ಕೋರಿಗೆ ವಿದ್ಯಾಲಯ ಪರಿಚಯವನ್ನು ಕೊಟ್ಟಿದ್ದಕ್ಕೆ ಅಕ್ಕೋರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನ ಆಗಿರುವಂತಹ ಅತಿಥಿ ಗಣ್ಯರೇ ಹಾಗೂ ನಮ್ಮ ತಾಯಿಯಾಗಿರುವಂತಹ ಸವಿತಾ ಅಕ್ಕನವರಿಗೆ ಮತ್ತು ತಾವೆಲ್ಲ ಹೊಸಬ್ರು ಯಾರು ಬಂದಿದ್ದೀರಿ ಮತ್ತು ಬ್ರಾಹ್ಮಣ ಪರಿವಾರದವ್ರಿಗೂ ಕೂಡ ಪರಿಸರ ದಿನವನ್ನು ಆಚರಣೆ ಮಾಡಿದ್ರೆ ನಾವೆಲ್ಲರೂ ಸೇರಿದ್ದೀವಿ. ಎಲ್ಲರಿಗೂ ಗೊತ್ತಿರೋದಂತೆ ಜೂನ್ 5ನೇ ತಾರೀಕು ನಾವು ಪರಿಸರ ದಿನವನ್ನು ಆಚರಣೆ ಮಾಡ್ತೇವೆ. ಯಾವುದೋ ದಿನವನ್ನು ಆಚರಣೆ ಮಾಡ್ತಾರಲ್ರಿ, ಯಾಕೆ ಮಾಡ್ತಾರೆ ಹೇಳ್ರಿ? ಯಾಕೆ ಮಾಡ್ತಾರೆ ಅಂದರೆ ಏನ್ರಿ ಕೊರತೆ ಇದ್ದಾಗ ಮಾಡ್ತಾರೆ. ಏನ್ರಿ ಆ ಥರ ಕೊರತೆ ಬಂದಿರ್ತೈತ್ರಿ, ಅದಕ್ಕೆ ಆಚರಣೆ ಮಾಡ್ತಾರೆ. ಈ ದಿನ ವುಮನ್ ಡೇ ಆಚರಣೆ ಮಾಡು, ಮಹಿಳಾ ದಿನಾಚರಣೆ ಆಚರಣೆ ಮಾಡು. ಯಾಕೆ ಮಹಿಳಾ ದಿನಾಚರಣೆ ಆಚರಣೆ ಮಾಡೋರು? ಯಾಕಂದ್ರೆ ಮಹಿಳೆಯರಿಗೆ ಏನಾಗತೈತಿ, ತ್ರಾಸ ಆಗತೈತಿ, ಕಷ್ಟ ಕೊಡತ್ತಾರು, ಅವರಿಗೆ ಬಹಳ ಇದಾಗತೈತಿ ಅಂತ ಹೇಳಿ ದಿನವನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಜೂನ್ 5ನೇ ತಾರೀಕು ಸ್ವೀಡನ್ನಲ್ಲಿ ಒಂದು ಕಾನ್ಫರೆನ್ಸ್ ಆಯ್ತು, ಪರಿಸರ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ. ಅದ್ರದ್ದು ಮೇನ್ ಮೋಟೋ ಏನು ಇಟ್ಕೊಂಡಿದ್ರು ಅಂದ್ರೆ ರೀ, ಒನ್ ಅರ್ತ್. ಏನ್ರಿ ಮೇನ್ ಮೋಟೋ ಏನ್ರಿ? ಒನ್ ಅರ್ತ್. ಒನ್ ಅರ್ತ್ ಅಂದ್ರೆ ಏನ್ರಿ? ಒಂದ ಭೂಮಿ ಐತ್ರಿ, 2 ಭೂಮಿ ಇಲ್ರಿ, 3 ಭೂಮಿ ಇಲ್ಲ. ಇದು ಹಾಳಾದ್ರೆ ನಡೀತೈತಿ, ಇನ್ನೊಂದು ಭೂಮಿ ಟರ್ನ್ ಆಗೋನು ಅಲ್ಲಿ ಹೋಗಿರೋನು ಇಲ್ರಿ. ಒಂದ ಭೂಮಿ ಐತಿ, ಅದನ್ನ ನೀವು ಸೇವ್ ಮಾಡ್ರಿ ಅಂತ ತಿಳ್ಕೊಂಡು ಅದನ್ನ ಏನ್ ಮಾಡಿದ್ರಿ, ಎಲ್ಲಾರ ಕಡೆ ಏನ್ ಮಾಡಿದ್ರಿ, ಪ್ರಚಾರ ಮಾಡ್ಲಿಕ್ಕೆ ಈ ದಿನವನ್ನ ಆಚರಣೆ ಮಾಡಕ್ ಶುರು ಮಾಡಿದ್ರಿ. ಯಾರ್ಯಾರು ಅನಿಸ್ತೈತಿ ನಮ್ಮ ಪರಿಸರ ನಮ್ಗೆ ಬೇಕೇ ಬೇಕ್ರಿ, ಪರಿಸರ ಇಲ್ಲದ ನಾವ್ ಏನ್ ಮಾಡಕ್ ಬರುದಿಲ್ಲ ಅಂತೀರಿ? ಏನ್ ನಡೀತೈತ್ರಿ, ನಮ್ಗೇನ್ ಅದೇ ಹಾಳಾದ್ರು ಅಡಿಗೆ ಇದೆ, ನಾವೊಂದು ಮನಿ ಕಟ್ಕೊಂಡು ಅದೇವಲ್ರಿ, ಹಂಗದೇನು ಸಾಧ್ಯನೇ ಇಲ್ಲ. ಯಾಕಂದ್ರೆ ಪರಿಸರ ಅಕ್ಕೋರು ಹಾಗೆ ಹೇಳಿದ್ರು, ಪ್ರಕೃತಿ 5 ತತ್ವಗಳಿಂದ ತಯಾರಾಗಿದೆ. ಗಾಳಿ, ನೀರು, ಬೆಂಕಿ, ಆಕಾಶ, ಪೃಥ್ವಿ. ಮತ್ತೆ ನಮ್ಮ ದೇಹ ಎದರಿಂದ ತಯಾರಾಗೈತೆ? ಗಾಳಿ, ನೀರು, ಬೆಂಕಿ, ಆಕಾಶ, ಪೃಥ್ವಿ. ಅಲ್ಲಿ ಹೆಚ್ಚು ಕಮ್ಮಿ ಆತಂದ್ರ ನಮ್ಮಲ್ಲೂ ಹೆಚ್ಚು ಕಮ್ಮಿ ಆಕೈತ್ರಿ. ಅದಕ್ಕೆ ಹೇಳ್ತಾರೆ, ಯಾಕೆ ನೆಗಡಿ ಬಂದೈತಿ, ಯಾಕೆ ಪಿತ್ತ ಆಗೈತೆ ಅಂದ್ರೆ ಒಂದ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತೇನ್ರಿ? ವಾತಾವರಣ ಚೇಂಜ್ ಆಗೈತೆ, ಅದಕ್ಕೆ ಬಂದೈತಿ, ಹವಾ ಚೇಂಜ್ ಆಗೈತಿ, ಅದಕ್ಕೆ ಬಂದೈತಿ ಅಂತ. ಅಂದ್ರೆ ಅಲ್ಲಿ ಚೇಂಜ್ ಆತಂದ್ರೆ ನಮ್ಮಲ್ಲಿ ಬರೋದಂತೂ ಗ್ಯಾರಂಟಿ. ಅದಕ್ಕೆ 5 ತತ್ವಗಳನ್ನ ಬಹಳ ಕೈಗೋಬೇಕ್ರಿ. ನಾವು ಶರೀರ ಆರಾಮ್ ಇರ್ಬೇಕಂದ್ರ, ನೀವು ಹೆಲ್ದಿ ಇರ್ಬೇಕಂದ್ರ 5 ತತ್ವಗಳ ಜೊತೆ ನಮ್ದು ಬಹಳ ಲಿಂಕ್ ಐತ್ರಿ, ಬಹಳ ಕನೆಕ್ಷನ್ ಐತಿ. ಅದನ್ನೇ ಬಚಾವ್ ಮಾಡ್ಲಿಲ್ಲ ಅಂದ್ರೆ ನೀವು ಆರೋಗ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಅದಾರ್ರಿ, ಬಹಳ ಹಾಸ್ಪಿಟಲ್ ಅದಾವ್ರಿ, ಘಟಪ್ರಭಾ ಗೋಕಾಕ್ನಾಗ ರೋಡ್ ಮೇಲೆ ರಗಡ್ ಅದಾವ್ರಿ, ನಾವ್ ಆರಾಮ್ ಹೋಗಿ ತೋರ್ಸ್ಕೊಂಡ್ ಬರ್ಬೋದ್ರಿ, ಸಾಧ್ಯನೇ ಇಲ್ರಿ. ಅಲ್ಲಿ ಎಲ್ಲಿವರೆಗೂ ನೀವು ಪರಿಸರವನ್ನ ಸಂರಕ್ಷಣೆ ಮಾಡೋದಿಲ್ಲ, ನಾವು ಆರಾಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇದು ಬರ್ತೈತಿ ಭೂಮಿ ಪೊಲ್ಯೂಷನ್. ಯಾವ್ಯಾವ ಮಾಲಿನ್ಯ ಆಗಿದ್ರಿ, ಒಂದೇದಾಗಿದ್ ಯಾವ್ದಂದ್ರೆ ಭೂಮಿ. ನಾವೇನೇನ್ ಮಾಡ್ತೇವೆ ಹೇಳ್ರಿ ಭೂಮಿಯನ್ನು ಹೊಲಸು ಮಾಡಕ? ನಾ ಹೇಳ್ತೇನ್ರಿ, ಈಗೆಲ್ಲ ನಂಗೆ ತಿಳುವಳಿಕೆ ಬಂದಾಗ ಮೊದಲು ನಾ ಏನೇನ್ ಮಾಡ್ತೇವೆ, ಕಸ ಹೊಡೋದೈತಿ. ಹಿಂದೈತಲ್ರಿ ನಮ್ ಕಂಪೌಂಡ್, ಆ ಕಂಪೌಂಡ್ ಹಿಂಗ ಇದನ್ನ ಕಟ್ಟಿರಲಿಲ್ರಿ, ನಾವು ಏನೇ ಜಾತಿ ಕಟ್ಟಿರಲಿಲ್ರಿ. ಕಸ ಹೊಡಿಯೋದೈತಿ, ಠಕ್ ಕತ್ ಹಾಕೋದೈತೆ, ಕೊಳೆ ಮಾಡೋದೈತಿ, ಬಕೆಟ್ ಅದನ್ನ ಹೋಗಿ ಹಿಂಗ್ ಕಂಪೌಂಡ್ ಹಿಂಗ್ ಹಾಕ್ತೇವೆ. ಈಗ ಬರಾಕತ್ತಾರಿ ಅವ್ರ ಕಸದವ್ರು. ಮೊದಲು ಏನಾಗಿದ್ರಿ, ಅದನ್ನೇನ್ ಮಾಡೋದೈತಿ, ಹೋಗಿ ಹಾಕೋದೈತಿ. ಕರೆ ನೀವು ಒಂದ್ ಮಾತು ಹೇಳ್ರಿ, ಕಸ ಹುಡುಗಿದ್ದೀರಿ, ಒಂದು ಜೋರ್ ಗಾಳಿ ಬೀಸ್ತ್ರಿ, ಹೊಳ್ ನನಗ ಬತ್ತಿರೋದು ನನಗ ಒಳಗ ಹಚ್ಚಿದ್ರಿ, ಅದು ಪೂರ ಏನ್ ಸುತ್ತ ಮಣ್ಣು ಹಾಕಿತ್ತಲ್ರಿ, ಹೊಳ್ ನಮ್ಗ ಬರ್ತದೆ. ಅಂದ್ರೆ ಏನ್ ಹೇಳಿ, ನಾವ್ ಏನ್ ಕೊಡ್ತೀವಿ ಅದೇ ನಮ್ಗೆ ಹೊಳ್ ಬರ್ತದೆ. ನಾವು ಭೂಮಿಯನ್ನ ಪ್ರದೂಷಿತ ಮಾಡಿದ್ವಿ, ಭೂಮಿಯನ್ನ ಮಾಲಿನ್ಯ ಮಾಡಿದ್ರೆ ನಮ್ಗ ಬರ್ತದೆ. ಯಾರ್ಯಾರಾದ್ರೂ ಹೇಳಿ ಕಂಪೌಂಡಿಂಗ್ ಚಲೋ ಕೈ ಐತ್ರಿ? ನೀವ್ ಮನೆ ಕಂಪೌಂಡಿಂಗ್ ಯಾರ ಕಸ ಬೆಳ್ಕೊಂಡು ಕಸ ಯಾರ ತುಂಬ್ಕೊಂಡು ಏನ್ ಚಂದ ಮಾಡ್ತೀವಿ. ಏನ್ ಅನ್ಕೋತೀವಿ ಗೊತ್ತೇನ್ರಿ, ನಮ್ ಕಂಪೌಂಡ್ ಹೊರಗೈತ್ಲ, ನಮ್ ಮನಿ ಸ್ವಚ್ಛ ಐತ್ಲ, ಅದ್ರೆ ನಿಮ್ ಮನಿ ಸ್ವಚ್ಛ ಐತ, ಅದು ಹೊಳ್ಳಿ ಗಾಳಿ ಬೀಸದ ಹೊಳ್ಳಿ ಇಲ್ಲೇ ಬರ್ತೈತ್ರಿ, ಮತ್ ಹುಡುಗ್ರಲ್ಲ ಹೌದಾ ಇಲ್ಲರಿ? ಅದ್ರ ಬದಲಾಗಿ ಬಕೆಟ್ನಾಗ ತುಂಬಿ ಕಸದವ್ರು ಹೋಗಿ ಚೆಲ್ರಿ, ಹೌದಂದ್ರ ಮನಿ ಎಷ್ಟು ಸ್ವಚ್ಛ ಇರ್ಬೇಕು ಹಂಗ ಊರು ನಮ್ದರಿ, ದೇಶನು ನಮ್ಮ ಮನಿನ ರೀ, ಅದನ್ನು ನಾವು ಸ್ವಚ್ಛ ಮಾಡ್ಬೇಕು. ನಾ ಇಲ್ಲಿವರೆಗೂ ಈ ತಿಳುವಳಿಕೆ ಬಂದಾಗಿಂದ ನಾ ಎಂದೂ ಅಲ್ಲಿ ಚಲೋದು, ಯಾಕಂದ್ರೆ ಜಾಡಿನ ಹಾಕ್ಬಿಡ್ತೀವಿ, ಚಲೋದಂತೂ ಬಿಟ್ಬಿಟ್ಟೇವೆ. ಒಂದು 7-8 ವರ್ಷ ಆದ್ರೆ ಚಲೋದು ಬಿಟ್ಬಿಟ್ಟೆ. ಅಂದ್ರೆ ನಿಮ್ಗೆ ಹೇಳಾಕತ್ತೆ ಹೆಂಗೆ ನಾವು ಹೊಲಸು ಮಾಡ್ತೇವೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಪ್ಲಾಸ್ಟಿಕ್. ಯಾರ್ಯಾರಾದ್ರೂ ಹೇಳ್ರಿ ಕೈ ಎತ್ರಿ, ಗಾಡಿಯಾಗ ಚಾಕ್ಲೇಟ್ ತಿಂತೀರಿ, ಐಸ್ ಕ್ರೀಮ್ ತಿಂತೀರಿ, ಠಕ್ ವಿಂಡೋ ಓಪನ್ ಮಾಡೋದೈತಿ, ಯಾರ್ಯಾರ ಕೈ ಐತೆ? ಮಾಡತ್ತೀವ್ರಿ. ಅಕ್ಕ ನಿಮ್ಗೆ ಗೊತ್ತೈತ್ರಿ, ಪ್ಲಾಸ್ಟಿಕ್ ಡಿಕಂಪೋಸ್ ಆಗ್ಬೇಕಂದ್ರೆ 400 ವರ್ಷ ಬೇಕು. ಪ್ಲಾಸ್ಟಿಕ್ ಇಸ್ ನಾನ್ ಬಯೋಡಿಗ್ರೇಡೇಬಲ್ ಅಂದ್ರ ಅದು ಬೇಗ ಕೊಳಂಗಿಲ್ರಿ. 400
ವರ್ಷ ಬೇಕ್ರಿ ಕೊಳ್ಯಾಕ ಅದನ್ನ. ಚೆಕ್ ಮಾಡ್ರಿ ಯಾವ್ದು ಪ್ಲಾಸ್ಟಿಕ್ ಇಲ್ಲದ ಹೇಳ್ರಿ ವಸ್ತು, ಎಲ್ಲ ಪ್ಲಾಸ್ಟಿಕ್ ರೀ. ಯಾಕಂದ್ರೆ ಪ್ಲಾಸ್ಟಿಕ್ ಏನ್ ಮಾಡ್ಬೇಕ್ರಿ ನಾವು ಹಂಗೆ ಚೆಲ್ಲಬಾರ್ದು. ಯಾಕಂದ್ರೆ ಪ್ಲಾಸ್ಟಿಕ್ ಅನ್ನ ನಾವ್ ಎಲ್ರಿ ಭೂಮಿ ಮೇಲೆ ನಾವ್ ಎಲ್ರಿ ಚೆಲ್ಲಂದ್ರ ಆಕಳು ಪ್ರಾಣಿಗಳು ಅದನ್ನ ಹೊಟ್ಟೆ ಹಾಕೊಂಡ್ರ ಸಾಯ್ತಾವ್ರಿ ಅವ. ಯಾಕಂದ್ರೆ ನಮಗ್ ಬುದ್ಧಿ ಐತ್ರಿ, ನಮಗ್ ಪ್ಲಾಸ್ಟಿಕ್ ತಿನ್ಬೇಡ ಅಂತ. ಅವಕ್ಕೇನ್ರಿ ಹಿಂಗ್ 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 ಹಾಕ್ತಿರ್ತಾವ್ರಿ, ಬಾಯಿ ಹಾಕ್ತಿರ್ತಾವ, ಅದಕ್ಕೇನ್ ಕಾಣಂಗಿಲ್ಲ, ಅಥವಾ ಏನ್ರಿ ಪೂರಾ ಮುಳುಗಿರ್ತೈತ್ರಿ, ಅದನ್ನೇನ್ ಮಾಡ್ಬಿಡ್ತಾರೆ ಬಾಯಿ ಹಾಕೊಂಡ್ಬಿಡ್ತಾವ್ರಿ. ಅವ್ಗೇನ್ ತಿಳಿತೈತ್ರಿ ನಾ ಏನ್ ತಿನ್ನಾಕತ್ತೇನೆ ಅಂತ, ಅದಕ್ಕೆ ಬುದ್ಧಿ ಇರೋದಿಲ್ಲ ಅವಕ್ಕ ಪ್ರಾಣಿಗೆ. ಅದಕ್ಕೆ ಹೇಳ್ರಿ ಪ್ಲಾಸ್ಟಿಕ್ ಅನ್ನ ನಾವು ಎತ್ತಿಗೂ ರೋಡ್ ಮೇಲೆ ಚೆಲ್ಬಾರ್ದು. ನಿಮ್ಗೆ ಗೊತ್ತೈತಿ. ಮತ್ತು ಅಲ್ಯೂಮಿನಿಯಂ ನಮ್ಮ ಭಾಂಡೆ ಸಮಯ ಎದ್ರಲ್ಲಿ ತಯಾರಾಗ್ತವ್ರಿ, ಎದ್ರಲ್ಲಿ ತಯಾರಾಗ್ತವ್ರಿ, ಅಲ್ಯೂಮಿನಿಯಂಲೆ ತಯಾರಾಗ್ತಾವ. ಕರಿಯಾಗಿ ತಗೋರಿ ಬಿಟ್ಬಿಡ್ತೀವಿ. ಅಲ್ಯೂಮಿನಿಯಂ ಡಿಕಂಪೋಸ್ ಆಗ್ಬೇಕಂದ್ರೆ 200 ವರ್ಷ ಬೇಕ್ರಿ. ಅಲ್ಯೂಮಿನಿಯಂ ಕೊಳಿಲಿಕ್ಕೆ 200 ವರ್ಷ ಬೇಕ್ರಿ. ಪೇಪರ್ ಕೊಳಿಲಿಕ್ಕೆ 6 ವೀಕ್ ಬೇಕ್ರಿ, 6 ವೀಕ್ಸ್ ಬೇಕ್ರಿ, ಅಂದ್ರೆ 6 ವಾರ ಬೇಕ್ರಿ. ನೋಡ್ರಿ ಲಕ್ಷ ಕೇಳ್ರಿ, ಪೇಪರ್ ಕೊಳಿಬೇಕಂದ್ರೆ 6 ವಾರ ಬೇಕ್ರಿ. ಅಲ್ಯೂಮಿನಿಯಂ ಕೊಳಿಲಿಕ್ಕೆ 200 ವರ್ಷ ಬೇಕ್ರಿ. ಮತ್ತ ಪ್ಲಾಸ್ಟಿಕ್ ಕೊಳಿಬೇಕಂದ್ರೆ 400 ವರ್ಷ ಬೇಕ್ರಿ. ಮತ್ತ ಗ್ಲಾಸ್ ರೀ ಆ ಗ್ಲಾಸ್ ಕಾಜನ್ನ ಕೊಳಿಬೇಕಂತ ಅದಕ್ಕೆ ವರ್ಷ ಇದ್ರು, ಅದು ಕೊಳಂಗೆ ಇಲ್ರಿ ಅದು. ಅದಕ್ಕೆ ಏನ್ ಮಾಡ್ಬೇಕಂದ್ರ ನಮ್ಮ ಮನ್ಯಾಗ ಭಾಂಡೆ ಸಾಮಾನ ಏನ್ ಮಾಡ್ರಿ, ಇದ್ದಿದ್ದನ್ನ ಯೂಸ್ ಮತ್ತೆ ಬಳಸ್ರಿ. ಇದನ್ನ ಬಿಡ್ತೀವಿ ಮತ್ತೆ ಬೇರೆ ತೋತೆ, ಇದನ್ನ ಬಿಡ್ತೀವಿ ಬೇರೆ ತೋತೆ. ದುಡ್ಡು ಹಾಳ್ರಿ. ಮತ್ತ ಅವ್ರು ಯಾರು ಇಂಡಸ್ಟ್ರಿ ಫ್ಯಾಕ್ಟ್ರಿ ರೆಡಿ ಮಾಡತ್ತಾರಲ್ರಿ ಅವ್ರಿಗೂ ರೀ. ಯಾಕಂದ್ರೆ ಇಂಡಸ್ಟ್ರಿ ಫ್ಯಾಕ್ಟ್ರಿ ತಯಾರು ಮಾಡ್ರ ಅದ್ರಲ್ಲಿ ಏನ್ ಹವಾ ಹಾರ್ತೈತಿ, ಅದ್ರಲ್ಲಿ ಏನು ಹೊಲಸು ಬರ್ತೈತಿ, ಅವ್ರು ಹೋಗಿ ನದಿ ಒಳಗೆ ಬಿಡ್ತಾರ್ರಿ. ಹೌದಿಲ್ಲ? ಅವ್ರೇನಂತಾರ್ರಿ, ಮಂದಿ ಬಾಳ ಕೇಳಾಕತ್ತಾರ್ರಿ, ಮಂದಿ ನಮಗ್ ಮಾಡ ಅನ್ನಕತ್ತಾರಿ, ಅದಕ್ಕೆ ನಮ್ದು ಬೇಡಿಕೆ ಐತ್ರಿ, ಮಂದಿ ಬೇಡಿಕೆ ಐತಿ, ಅದಕ್ಕೆ ನಾವು ತಯಾರು ಮಾಡಬೇಕಂತಾರೆ ಅವ್ರು. ಹೌದಾ ಇಲ್ಲ ರೀ? ಅದಕ್ಕಂತಾರ ನಿಮ್ಮ ಮನ್ಯಾಗ ಏನ್ ಮಾಡ್ರಿ ಅಂದ್ರೆ ಯಾವ್ದು ಡಿಕಂಪೋಸ್ ಐತಿ, ಯಾವ್ದು ಬಯೋಡಿಗ್ರೇಡೇಬಲ್ ಐತಿ ಅದನ್ನ ಬಳಸ್ರಿ. ಯಾವ್ದು ಬಯೋಡಿಗ್ರೇಡೇಬಲ್ ಐತಿ ಹೇಳ್ರಿ? ಕ್ಲೇ ಪಾಟ್ ಅನ್ನ ಮಣ್ಣಿನ ಮಡಿಕೆ. ಆ ಮಣ್ಣಿನ ಮಡಿಕೆಲಿಂದ ತಯಾರಾಗೈತ್ರಿ, ಮಣ್ಣದಿಂದ ತಯಾರಾಗೈತಿ, ಅದಕ್ಕೆ ಡಿಕಂಪೋಸ್ ಆಗಕ್ಕೆ ಈಸಿ ಆಗೈತಿ. ಅದಕ್ಕೆ ನಿಮ್ಮ ಭೂಮಿ ತಾಯಿಯನ್ನ ನೀವು ರಕ್ಷಣೆ ಮಾಡ್ರಿ. ಅಲ್ಲಿ ಕಸವನ್ನ ಹಾಕಬೇಡ್ರಿ. ಹಿಂಗ್ ತಗೋದೈತಿ ನಡೀತೈತಿ ಅಲ್ಲಿ ಹಾಕಿದ್ನಿ, ಇಲ್ಲಿ ತಗೋದೈತಿ ಅಲ್ಲಿ ಹೋಗಿ ಹಾಕಿನಿ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ಕಡಿಮೆ ಬಳಸ್ರಿ. ನಮ್ಮ ಜೀವನ ಮಹಾತ್ಮ ಗಾಂಧೀಜಿ ಸಿಂಪ್ಲಿಸಿಟಿ ಲೈಫ್ ಅನ್ನ ಹೇಳ್ಕೊಟ್ಟಿದ್ರಿ. ಸಿಂಪ್ಲಿಸಿಟಿ ಲೈಫ್ ಅಂದ್ರೆ ಸಾಧಾರಣ ಇರ್ರಿ. ಶರೀರ ಕೆಟ್ಟಬೇಕ್ರಿ, 4 ಬಟ್ಟೆ ಬೇಕ್ರಿ. ಮನೆಗೆ ಎಟ್ಟದವ್ರಿ ಎಟ್ಟದವ್ರಿ ಚಪ್ಪಲ್ ಎಟ್ಟದವ್ರಿ, ಭಾಂಡೆ ಎಟ್ಟದವ್ರಿ, ಮತ್ತೆ ತರೋದ ಬೇಡಿಕೆ ಏನ್ ಕಡಿಮೆ ಆಗತ್ರಿ. ಅವ್ರು ನೀವು ಹೆಚ್ಚು ಮಾಡ್ತೀರಿ, ಅವ್ರು ಇಂಡಸ್ಟ್ರಿ ಒಳಗೆ ತಯಾರು ಮಾಡೋರು ಹೆಚ್ಚು ಮಾಡ್ತಾರೋ, ಪಾಪ್ಯುಲೇಷನ್ ಇದೆ, ಪೊಲ್ಯೂಷನ್ ಏನಾಗತ್ತೈತ್ರಿ ಹೆಚ್ಚಾಗತ್ತೆ. ಅದಕ್ಕೆ ಭೂತಾಯಿನ ಏನ್ ಮಾಡ್ರಿ, ರಕ್ಷಣೆ ಮಾಡ್ರಿ. ಮತ್ತೆ ವೆರಿ ಇಂಪಾರ್ಟೆಂಟ್ ಪೆಸ್ಟಿಸೈಡ್ ಫರ್ಟಿಲೈಸರ್ಸ್ ಏನ್ ನಾವು ಭೂತಾಯಿಗೆ ಹಾಕ್ತೀವಿ, ಗೊಬ್ಬರ ಹಾಕೋ ಸಗಣಿ ಗೊಬ್ಬರ ಹಾಕೋದನ್ನ ಬಿಟ್ಟು ಏನ್ ಮಾಡಕತ್ತೇವೆ, ರಾಸಾಯನಿಕ ಪದಾರ್ಥಗಳನ್ನ ಬಳಸಾಕತ್ತೇವ್ರಿ. ಅದೇನಾಗ್ತೈತಿ, ಭೂತಾಯಿ ಏನ್ ಮಾಡತ್ತೇವೆ, ಹಾಳು ಮಾಡಕತ್ತೈತ್ರಿ. ಮತ್ತ ಅದನ್ನ ನಾವು ತಿನ್ನತ್ತೇವ್ರಿ. ಬೀಟ್ರೂಟ್ ಜ್ಯೂಸ್ ಅತ್ರಿ, ಕ್ಯಾರೆಟ್ ಜ್ಯೂಸ್ ಅತ್ರಿ, ಏನ್ರಿ ಹೆಲ್ದಿ ತಿನ್ನತ್ತೇವ್ರಿ. ಹೆಲ್ದಿ ತಿನ್ನತ್ತೇವೆ, ತಯಾರಿಲ್ಲ ಆಗ್ತೈತ್ರಿ. ಔಷಧ ಮಾಡಿ ತಯಾರು ಮಾಡತ್ತೇವ್ರಿ. ನೀವು ಹೆಲ್ದಿ ತಿನ್ನತ್ತೀರಿ, ಔಷಧ ಮಾಡಿ ತಯಾರಾತಾರೆ. ಅದಕ್ಕೆ ಭೂತಾಯಿನ ರಕ್ಷಣೆ ಮಾಡ್ರಿ. ಫರ್ಟಿಲೈಸರ್ ಅನ್ನು ಯೂಸ್ ಮಾಡ್ಬೇಡ್ರಿ. ಸೆಕೆಂಡ್ ಬಂದ್ರಿ ವಾಟರ್ ಪೊಲ್ಯೂಷನ್, ನೀರನ್ನ ಪೊಲ್ಯೂಷನ್. ಯಾರ್ಯಾರ ಹೇಳ್ರಿ, ಬಾವಿಗೆ ಹೋಗಿ ಒಗೆ ಹಾಕೊಂಬರೋದು, ಹೊಳಿಗೆ ಹೋಗಿ ಒಗೆ ಹಾಕೊಂಬರೋದು. ಅಕ್ಕೋರ ನಮ್ಮವ್ರು ಹೇಳ್ತಿರ್ತಾರ, ಮಾತೇ ಹೇಳ್ತಿರ್ತಾರೆ, ಅಕ್ಕೋರ ಹೋಗಿದ್ರಿ ಹೊಳಿಗೆ ಹೋಗ್ರಿ, ಹೊಳಿಗೆ ಹೋಗೋದ್ರಿ, ಹೊಳಿಗೆ ಹೋಗೋದು ಬರ್ತೀರಿ. ಆ ನೀರ್ನಾಗ ಏನಾಗೈತ್ರಿ, ಸೋಪ್ ಹೋಗೈತಿ. ಒಬ್ಬರವ್ರು ಹಿಂಗ ಅದಾರಲ್ರಿ, ಬಡವ್ರ ಜನ ಅದಾರಲ್ರಿ, ಅವ್ರು ಅದ ನೀರನ್ನ ಹಂಗ ಕುಡಿತಾರೆ. ಅವ್ರ ಮನೆಗೆ ಯಾರ ಮನೆಗೂ ಫಿಲ್ಟರ್ ಇಲ್ರಿ, ಆ ನೀರನ್ನ ಹಂಗ ಕುಡಿತಾರೆ. ಅವ್ರ ನೀರು ಕುಡ್ದ ಅವ್ರಿಗೇನ್ರ ನಿಮೋನಿಯಾ, ಅವ್ರಿಗೇನ್ರ ಅಸ್ತಮಾ, ಅವ್ರಿಗೇನ್ರ ಕಫ ಏನ್ರ ಆತು, ಅದ್ರ ಹೊಣೆ ನಾವ್ ಹೋಗ್ತಿರ್. ನೀವು ಹೋಗೋದ್ರ ಬಿಡ್ರಿ, ಸ್ವಚ್ಛಾಗ ಹೊಳಿ ನೀರು ಸ್ವಚ್ಛ, ಹೊಳಿ ನೀರು ಹೋಗೋದ್ರೆ ಎಲ್ಲ ಹಸನಾಕೈತ್ರಿ ಅಂತ ನಾವ್ ಅಂತೇವ್ರಿ. ಆದ್ರ ಅವ್ರನ್ನ ಅವ್ರಿಗೇನ್ರ ತ್ರಾಸ ಅಂದ್ರೆ ಯಾರ್ ಹೊಣೆರಿ ಅದಕ್ಕ, ನಾವು ಯಾರು ಹೇಳ್ತೀರಿ ಹೇಳ್ರಿ, ಎಮ್ಮಿನ ತೊಳೆ ಬರ್ತೀರಿ, ಬರ್ತಿಲ್ಲ. ಯಾರ್ಯಾರಾದ್ರಿ ಕಾರ್ ತೊಳ್ಕೊಂಡ್ಬರ್ತೀರಿ, ಯಾರು ತೊಳ್ಕೊಂಡ್ಬರ್ತೀರಿ, ಎಮ್ಮಿನ ಯಾರು ತೊಳ್ಕೊಂಡ್ಬರ್ತೀರಿ, ಎಲ್ಲ ನೀರ್ನ್ಯಾಗ ಹೊಂಟೈತಕ್ಕಾರ. ನೀರ್ನ್ಯಾಗ ಹೋಗೋದ್ರಿಂದ ಅಲ್ಲಿ ಅಲ್ಗೆ ಫಾರ್ಮೇಶನ್ ತಯಾರಾಕೈತಿ.
ತಯಾರಾಕೈತ್ರಿ. ಅಲ್ಲಿ ಏನ್ ಫಾರ್ಮೇಶನ್ ತಯಾರಾಕೈತಿ, ಕಪ್ಪಿ ಮಾಸ್ ತಯಾರಾಕೈತ್ರಿ. ಆ ಕಪ್ಪಿ ಮಾಸ್ ಏನ್ರ ತಯಾರಾತಂದ್ರ ಆಕ್ಸಿಜನ್ ಹಿರ್ಕೋತೈತ್ರಿ. ಅದು ಪೂರಾ ಕಪ್ಪಿ ಮಾಸ್ ಏನ್ ಮಾಡ್ತೈತಿ, ನೀರ್ನಾಗ ಆಕ್ಸಿಜನ್ ಹಿರ್ಕೋತೈತಿ, ಕಪ್ಪಿ ಮಾಸ್ ಬೆಳಿತೈತಿ. ಕಪ್ಪಿ ಮಾಸ್ ಬೆಳಿತಂದ್ರೆ ಸೂರ್ಯನ ಕಿರಣಗಳು ಅದು ಬರಂಗಿಲ್ರಿ, ಅದು ಬರಂಗಿಲ್ರಿ. ಆಮೇಲೆ ಒಳಗಿನ ಕ್ರಿಮಿಗಳು ಇರ್ತಲ್ಲ ಅವು ನಾಶ ಆಗೋದಿಲ್ಲ. ಅದನ್ನ ನಾವು ತಂದು ಕುಡಿತೀವ್ರಿ, ಕೊಲೆರಾ ಬರ್ತೈತ್ರಿ, ಜಾಂಡಿಸ್ ಬರ್ತೈತ್ರಿ. ನೀರು ಚೇಂಜ್ ಆಗೈತ್ರಿ, ಹವಾಮಾನ ಚೇಂಜ್ ಆಗೈತೆ, ಅದಕ್ಕೆ ನೀವು ನೆಗಡಿ ಬರ್ತೈತಿ ಅಂದ್ರೆ ಗುಳಿಗೆ ನುಂಗ್ತಿ ಮುಗಿಸ್ತೀರಿ. ಆದ್ರೆ ಸ್ವಲ್ಪ ನಾವು ಮಾಡೋದು ಕರ್ಮದಿಂದ ಮತ್ತೊಬ್ಬರಿಗೆ ಏನಾರ ತ್ರಾಸ ಆಗತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ ನಾವೆಲ್ಲರೂ. ಯಾವಾಗ ಅದಕ್ಕೆ ಬಾಬಾ ಒಂದು ಮಾತು ಹೇಳ್ತಾರ್ರಿ ನಮಗ, त्रिकाल ज्ञान लेकर कर्म करना, तीनों कालों को देकर कर्म करना, आदि मध्य अंत. ನನ್ನಿಂದ ಯಾರಿಗಾದ್ರೂ ನೋವು ಆಕೈತಂದ್ರ, ನನಗಿಂದ ಯಾರಾದ್ರೂ ತ್ರಾಸ ಆಕೈತಂದ್ರ ನಾವು ಅಂತ ಕೆಲಸ ಮಾಡಬಾರ್ದು. ಈಗ ನಿಮ್ಗೆ ಒಂದು ಮಾತು ಹೇಳ್ರಿ, ಇದು ಸೀವೇಜ್ ಇರ್ತೈತಲ್ರಿ, ನಮ್ಮ ಮನೆ ಹೋಗಿ ಸೀವೇಜ್ ಟ್ರೀಟ್ಮೆಂಟ್ ಮಾಡ್ತೀವಲ್ರಿ, ಅಂದ್ರೆ ಎಲ್ಲ ಹೋಗಿ ಹಾಕ್ತಿರಲ್ರಿ, ನಮ್ದು ಬಾತ್ರೂಮ್ದೆಲ್ಲ ಹೋಗ್ತೈತಲ್ರಿ, ಡ್ರೈನೇಜ್ ಇರ್ತದೆ ಸೀವೇಜ್. ಅದು ಹೋಗಿ ಒಂದು ಕಡೆ ಎಲ್ಲ ಕಡೆ ಸೇರಿ ಗಟ್ರನ್ಯಾಗ ಹೋಗಿ ಯಾವ್ದು ಹೋಗಿ ಎಲ್ಲ ನೀರ್ನಾಗ ಹೋಗ್ತಿದ್ರಿ ಅಂತಾರೆ. ಹೊಳಿಗೆ ಹೋಗುದ್ರಿ ಅದ. ಅಲ್ಲಿ ಹೊಳಿ ಹೋಗಿ ಏನ್ ಮಾಡ್ಬೇಕಂದ್ರ ಅಲ್ಲಿ ಮೊದಲು ಹೋಗಿ ಏನ್ ಮಾಡ್ಬೇಕ್ರಿ, ಫಿಲ್ಟರ್ ಮಾಡಿ ಹೊಳಿಗೆ ಬಿಡ್ಬೇಕ್ರಿ. ಕರೆ ಅದನ್ನ ಯಾರು ಮಾಡಂಗಿಲ್ಲ. ಈಗ ನೋಡ್ರಿ, ಈಗ ಪೂರ ನೋಡ್ರಿ, ಈಗ ಮನಿ ಕಟ್ತಿರ್ತೇವೆ, ಮನಿ ಕಟ್ಟಬೇಕಾದ್ರೆ ಸಾಮಾನ್ಯ ಎಷ್ಟು ಹೋಗ್ತಿರ್ತೇವೆ, ಅದು ಸ್ವಚ್ಛ ಮಾಡ್ತೇವನ್ರಿ, ಸ್ವಚ್ಛ ಮಾಡ್ತೇವ್ರಿ ಇಲ್ಲ. ಜಾಗ ಬಿದ್ದೈತ್ಲ, ಹಾಲು ಬಿದ್ದೈತ್ಲ, ಅವ್ರು ಯಾರು ಬರ್ತಾರ ಅವ್ರು ನೋಡ್ಕೋತಾರ, ಹೌದಿಲ್ರಿ? ಈಗ ಪೂರ ಇವ್ರ ಕಚಡ ಏನು ಒಯ್ತಲ್ಲ, ಎಷ್ಟು ಊರಾಗಿನ ಕಚಡ ಹೋಗಿ ಹೊಳಸೋಕೈತಿ, ಊರ್ ಚಂದ ಕಾಣ್ತೈತಿ. ಊರ್ ಚಂದ ಕಾಣ್ಬೇಕಾಗಿದ್ ಯಾರದ್ರಿ? ಘಟಪ್ರಭಾ ಚಂದ ಕಾಣ್ಬೇಕು ಯಾವ್ದು? ವಿದೇಶ್ ಬಾರಿ ರೀ, ಆ ಟ್ರಿಪ್ ಮಾಡ್ಕೊಂಡ್ಬಂದ್ರಿ, ಈ ಟ್ರಿಪ್ ಮಾಡ್ಕೊಂಡ್ಬಂದಿವ್ರಿ. ಎದಕ್ಕೆ ವಿದೇಶ ಬಾರಿ ರೀ? ವಿದೇಶ ಎದಕ್ಕೆ ಬಾರಿ ರೀ? ಕ್ಲೀನ್ ಕ್ಲೀನ್ ಕ್ಲೀನ್. ಅಕ್ಕರ ಅಲ್ಲಿ ಹೆಂಗಂದ್ರಿ, ಪಾಟ್ ತಳಗೂ ಮಣ್ಣು ಇರಂಗಿಲ್ರಿ. ಮಣ್ಣಿದ್ರ ಬರ್ತಾರತ್ರಿ ಚೆಕ್ ಮಾಡಕ್ ಅಣ್ಣಾರ ಅಕ್ಕರ, ಅಷ್ಟು ಸ್ವಚ್ಛ ರೀ. ವಿದೇಶ ನೋಡಿ ಬರ್ತೀವ್ರಿ, ಟ್ರಿಪ್ ಮಾಡ್ಕೊಂಡ್ ಬಂದೆ. ನಾ ಏನ್ ಮಾಡಕತ್ತೀನಿ ಭಾರತಕ್ಕೆ ಬಂದ, ನಾ ಇಲ್ಲಿ ಏನ್ ಮಾಡಕತ್ತೀನಿ, ನನ್ನ ಭಾರತವನ್ನ ನಾ ಯಾಕೆ ಸ್ವಚ್ಛ ಮಾಡಬಾರದು? ಹೌದ್ರಿ ಇಲ್ಲಪ್ಪರ? ಅಕ್ಕ ಸ್ವಚ್ಛ ಮಾಡೋದು ಹೊಣೆ ಯಾರ್ದೈತ್ರಿ? ಪರಿಸರ ಸಂರಕ್ಷಣೆ ಹೊಣೆ ಮಾನವನ ಮೇಲೆ ಐತ್ರಿ. ಯಾಕಂದ್ರೆ ಹಾಳು ಮಾಡ್ದವ್ರಿ ಯಾರ್ರಿ? ಯಾರ್ಯಾರದ್ರಿ ಹೇಳ್ರಿ? ಅಮಾಶಿ ಮುಗೀತು, ಅದನ್ನ ತೆಂಗಿನಕಾಯಿ ಹೋಗಿ ಬಾವ್ಯಾಗ ಹೋಗಿ ಬಾ, ಹೋಗದ ನೀರ್ನ ಹೊಳಗೆ ಹೋಗಿ ಬಾ, ಎಲ್ಲ ಮೂರ್ ಕೊಡ್ತಾವ ಅಲ್ಲಿ ಬಾ, ಅಲ್ಲಿ ನೀರ್ ಸೇರ್ತದ ನೋಡಿ ಹೋಗೋದು ಬಾ ನೋಡ್ರಿ. ಯಾಕಂದ್ರೆ ನಾ ಇಲ್ಲಲ್ರಿ, ಬೇರೆ ಯಾರು ಅದಾರಲ್ರಿ, ಬೇರೆ ಯಾರು ಕುಡಿಯೋಲ್ಲ. ನಮ್ಮ ಮನೆಗಂತೂ ಆರಾಮ ಫಿಲ್ಟರ್ ಕುಡಿಸೋಲ್ಲ. 25,000 ರೂಪಾಯಿ 15,000 ರೂಪಾಯಿ ಕೊಟ್ಟು ಫಿಲ್ಟರ್ ಬರ್ತದೆ ನಮ್ಮ ಮನ್ಯಾಗ, ನಡೀತೈತಿ. ಅವ್ರು ಕುಡಿದ್ರೆ ಹೆಂಗ್ರಿ? ಎಂದೂ ಹಂಗೆ ಮಾಡ್ಬೇಡ್ರಿ, ಎಂದೂ ನೋಡ್ರಿ ಬೇರೆಯವ್ರಿಗೆ ಹೀಗಾಗೋದು. ಇದು ಸೀವೇಜ್ ಏನು ಇರ್ತೈತಲ್ಲ, ಇದು ಹೋಗಿ ಫಿಲ್ಟರ್ ಆಗಿ ಹೋಗ್ಬೇಕು. ಅದಕ್ಕೆ ಏನು ಮಾಡ್ಬೇಕ್ರಿ, ಇದನ್ನು ಕೂಡ ಭಾಳ ಕ್ಲೀನ್ ಇಡ್ಬೇಕ್ರಿ. ಮತ್ತು ನೀವು ಒಂದು ಮಾತು ಹೇಳ್ಬೇಕಾದ್ರೆ, ಈಗ ಅನೇಕ ಇಂಡಸ್ಟ್ರಿಗಳು ತಯಾರಾಗ್ತಾರಲ್ರಿ, ಸಾಮಾನುಗಳು ಫ್ಯಾಕ್ಟ್ರಿಗಳು ತಯಾರು ಮಾಡ್ತಾರಲ್ಲ, ಅದ್ರಲ್ಲಿ ಅವ್ರು ಏನು ಅವ್ರು ಏನೇನು ಹೊಲಸು ವೇಸ್ಟ್ ಇರ್ತೈತಲ್ಲ, ಅದನ್ನೆಲ್ಲ ಡಿಸ್ಪೋಸ್ ಡಂಪ್ ಎಲ್ಲ ಮಾಡ್ತಾರಂದ್ರ ಹೊಳ್ಯಾಗ್ರಿ, ರಿವರ್ನ್ಯಾಗ್ರಿ, ಓಷನ್ಯಾಗ ಮಾಡ್ತಾರೆ. ಅಲ್ಲಿ ಪಾಪ ಪ್ರಾಣಿಗಳು, ಮೀನು, ಶಾರ್ಕ್, ಅವು ತಿಂದ ಅವು ಸತ್ರ ನಡೀತೈತಿ. ನಮಗೇನಿದಿಲ್ಲಲ್ಲ ಅಂತ ಹೇಳಿ ಅವು ತಿಂದು ಹಾಳಾಗ. ಮತ್ತೆ ನಿಮ್ಗೆ ಗೊತ್ತೈತ್ರಿ, ಓಷನ್ಯಾಗೂ ಪೆಟ್ರೋಲ್ನ ತೆಗಿತಾರೆ, ಗೊತ್ತೈತ್ರಿ ಬೇರೆ? ಪೆಟ್ರೋಲ್ನ ಎಲ್ಲಿ ತೆಗಿತಾರೆ? ಓಷನ್ಯಾಗೂ ತೆಗಿತಾರೆ. ಅಲ್ಲಿ ಏನ್ರ ಒಂದು ಚೂರ ಆಯಿಲ್ ಸ್ಪಿಲ್ಲೇಜ್ ಆಯ್ತು, ಆಯಿಲ್ ಏನ್ರೆ ಹೊರಗೆ ಬಂತು, ಏನೋ ತೆಗಿಬೇಕಾದ್ರೆ ಆಯಿಲ್ ಹೊರಗೆ ಬಂತಂದ್ರ ಬೆಂಕಿಯನ್ನು ಹತ್ತೈತಿ. ಮತ್ತು ಅದನ್ನ ಪಾಪ ಒಕ್ಕೇನ್ ತಿಳಿತೈತ್ರಿ, ಪ್ರಾಣಿಗಳಿಗೆ ನೀರು ಕುಡಿತಾವ್ರಿ, ಎಷ್ಟೋಗಳ ಶಾರ್ಕ್ ಫಿಶ್ಗಳು ಸಾಯ್ತವ್ರಿ. ಅದಕ್ಕೆ ನೀರಿನ ಸಂರಕ್ಷಣೆ ಯಾರ್ದ್ರಿ? ನೀರು ಎಷ್ಟಂದ್ರೆ, ನೀರಿಲ್ಲದ ಏನ್ರ ಮಾಡಕ್ ಬರ್ತೈತ್ರಿ? ನೀರನ್ನು ಭಾಳ ಕಡಿಮೆ ಯೂಸ್ ಮಾಡ್ರಿ. ಬಟ್ಟೆ ಒಗಿಬೇಕಾದ್ರೆ, ಪಾತ್ರೆ ತಿಕ್ಕಬೇಕಾದ್ರೆ ಎಷ್ಟು ನೀರು ಯೂಸ್ ಮಾಡ್ತೇವೆ? ನಿಮ್ಗೆ ಗೊತ್ತೈತೆ, ನಿಮ್ಗೆ ಒಂದೆಲ್ಲರೂ ನಾವು ಅದು ಮಾಡ್ಬೇಕಂತ ಸಂಕಲ್ಪ ಬಂದೈತ್ರಿ. ನೋಡೋಣ ಏನಾಗೈತಿ, ಗ್ರೇ ವಾಟರ್ ಫಿಲ್ಟ್ರೇಷನ್ ಅಂತ ಬಂದೈತ್ರಿ, ಗ್ರೇ ವಾಟರ್ ಅಂತ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ನೀರು ನಮ್ಮ ಮಧುಬನ್ಯಾಗ ಐತಿ ನೋಡ್ರಿ, ಜ್ಞಾನ ಸರೋವರದಲ್ಲಿ ಅವ್ರು ಏನ್ ಮಾಡ್ಯಾರ ಹೇಳ್ರಿ, ಎಲ್ಲಾ ನೀರನ್ನ ಏನ್ ಬರ್ತೈತಲ್ಲ, ಬಾತ್ರೂಮ್ ನೀರನ್ನು, ಪಾತ್ರೆ ನೀರನ್ನು, ಬಟ್ಟೆ ನೀರನ್ನು, ಮಳೆ ನೀರನ್ನು ಎಲ್ಲಾನು ಸೇವ್ ಮಾಡಿ ಫಿಲ್ಟರ್ ಮಾಡಿ ಗಿಡಕ್ಕೆ ಬಿಡ್ತಾರೆ. ನಿಮ್ಮ ಮನೆಗೂ ನೀವು ಹಂಗೆ ಮಾಡ್ರಿ, ನಿಮ್ಮ ಮನೆಗೆ ಇನ್ನೂ ಮಾಡ್ರಿ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಳೆ ನೀರನ್ನ ಸಂಗ್ರಹ ಮಾಡೋದು, ಮತ್ತೆ ನೀವು ಇದಕ್ಕೆ ಮಾಡಕ್ಕೆ ಯೂಸ್ ಮಾಡ್ಬೋದು.
ಯಾಕಂದ್ರ ನೀವ್ ಏನ್ ಮಾಡ್ತೀರಿ ನಿಮ್ಗೆ ಹೊಳೆ ಬರ್ತದೆ. ಇದು ಮಾತ್ರ ಗ್ಯಾರಂಟಿ, ಏನ್ ಕೊಡ್ತೀರಿ ಅದು ಹೊಳೆ ಬರ್ತದೆ. ನೀರನ್ನ ಸದುಪಯೋಗ ಚೆನ್ನಾಗಿ ಒಂದೊಂದು ಹನಿ ಕೊನೆ ಒಂದು ಸಮಯದಲ್ಲಿ ನೀರ್ ನಿಮ್ನ ಉಳಿಸ್ತೈತೆ. ಈ ಬೆಂಗಳೂರಿನಾಗ ನೋಡಿದ್ರೆ ಏನಾಗೈತಿ, ನೀರ್ ಸೇವ ಎಷ್ಟು ತ್ರಾಸ ಆಗೈತ್ರಿ ನೋಡ್ರಿ. ಬೆಂಗಳೂರು ಹೆಂಗಿತ್ರಿ ಅಕ್ಕಾರ, ಇಟ್ಟು ಚಂದ್ರಿ, ಎಲ್ಲ ನೋಡ್ತೀರಿ ನೋಡ್ರಿ. ಗಾರ್ಡನ್ ಗಾರ್ಡನ್ ಗಾರ್ಡನ್. ಬೆಂಗಳೂರು ಅಟ್ ಕ್ಲೈಮೇಟ್ ಫೇಮಸ್ ರೀ ನಮ್ ಕರ್ನಾಟಕನಾಗ. ಇವತ್ತು ಬೆಂಗಳೂರು ಏನಾಗೈತ್ರಿ, ಏನ್ ಒಂದೇ ಹೆಸರು, ಇಂಪ್ರೂವ್ಮೆಂಟ್. ಇಂಪ್ರೂವ್ಮೆಂಟ್, ಊರ್ ಉದ್ಧಾರ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್. ಅಲ್ರಿ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡ್ಕೋತ ಮಾಡ್ಕೋತ ನಮ್ ಪರಿಸರವನ್ನ ಕಳ್ಕೊಂಡಿವ್ರಿ ಕರ. ಹೇಳ್ತಾರ್ರಿ ಕರ, ಒಂದು ದೇಶ ತಯಾರಾಗ್ಬೇಕಂದ್ರ 33% ಅರಣ್ಯ ಇರ್ಬೇಕಂತ್ರಿ. ನಮ್ ಭಾರತ ಭೂಮಿ ಎಟ್ಟೈತ್ ಗೊತ್ತೇನ್ರಿ, ಈಗ 19% ಐತ್ರಿ. ಇನ್ನ ತಳಗ ಇಳಿಯಾಕತ್ತೈತ್ರಿ. ಯಾಕಂದ್ರ ನಮ್ಮ ಜಾಗ ಸಾವತ್ರಿ, ಕಡ್ಕೋತ ಹೊಂಟಿ ಬಿಟ್ಟಿವ್ರಿ. ದಿವ್ಸಕ್ಕೆ ಮೆಟ್ರೋ ಮಾಡಕ್, ಒಂದು ಬೆಂಗಳೂರಿನಾಗ ಮೆಟ್ರೋ ಮಾಡಕ್ರಿ ಎಷ್ಟು ಗಿಡ ಕಟ್ ಮಾಡಿದ್ರಿ. ಇವತ್ತು ಹಾಲತ್ ನೋಡ್ರಿ ಅವ್ರದ್ದು ಹೆಂಗಾಗೈತಿ. ನಾವು ಬರೀ ಮುಂದುವರಿಬೇಕು ಮುಂದುವರಿಬೇಕು, ಎಲ್ಲ ಟೆಕ್ನಾಲಜಿಗೆ ಹೋಗ, ದುಡ್ಡಿನಾಗ, ಎಕನಾಮಿಕಲಿ, ಫೈನಾನ್ಷಿಯಲಿ ಮುಂದುವರಿಬೇಕು ವರಿಬೇಕು ಅನ್ಕೋತ ನಮ್ಮ ಒಂದು ಅಂಗ ಏನೈತ ಪ್ರಕೃತಿಯನ್ನ ಹಾಳು ಮಾಡ್ಕೋತ ಹೊಂಟ್ಬಿಟ್ಟೇವೆ. ಅದಕ್ಕೆ ಒಂದು ಗಾದೆ ಮಾತೇನೈತ್ರಿ, ಯು ಆಲ್ಸೋ ಲಿವ್ ಲೆಟ್ ಅದರ್ಸ್ ಆಲ್ಸೋ ಲಿವ್. ನೀವು ಇರ್ರಿ, ಮಂದಿಗೂ ಇರಾಕ್ ಕೊಡ್ರಿ. ಕರಿವತ್ ಹೆಂಗೈತಿ, ನಾವಟ್ಟ ಈ ಇಡೀ ಜಗತ್ನಾಗ ಪ್ರಾಣಿ ಪಕ್ಷಿಗಳಿಲ್ಲ, ನಾವಟ್ಟ. ಅಕ್ಕ ನಿಮ್ಮೊಂದ್ ಮಾತು ಹೇಳ್ರಿ, ಪ್ರಾಣಿಗಳು ಇರ್ಲಿಲ್ಲ ಅಂದ್ರೆ ಜಗತ್ ಉಳಿಯಂಗಿಲ್ರಿ, ಪಕ್ಷಿಗಳು ಇರ್ಲಿಲ್ಲ ಅಂದ್ರೆ ಜಗತ್ ಉಳಿಯಂಗಿಲ್ರಿ, ಗಿಡ ಮರಗಳು ಇರ್ಲಿಲ್ಲ ಅಂದ್ರೆ ಜಗತ್ ಉಳಿಯಂಗಿಲ್ರಿ, ಮನುಷ್ಯರು ಇರ್ಲಿಲ್ಲ ಅಂದ್ರೆ ಜಗತ್ ಉಳಿತೈತ್ರಿ. ಮನುಷ್ಯರು ಇರ್ಲಿಲ್ಲ ಅಂದ್ರೆ ಜಗತ್ ಉಳಿತೈತ್ರಿ. ಮತ್ತ ಒಂದಿನ ಅದಕ್ರಿ ಏನ್ರಿ, ನೀರನ್ನ ಭಾಳ ಶಾರ್ಟೇಜ್ ಐತ್ರಿ. ನಮ್ದು ಬೆಂಗಳೂರ್ದಾಗ ಹಾಲತ್ ಆಗ್ಬಾರ್ದಂದ್ರ ಈಗಿಂದ ಏನ್ ಮಾಡ್ರಿ, ನೀರನ್ನ ಸಂರಕ್ಷಣೆ ಮಾಡ್ರಿ, ನೀರನ್ನ ದೂಷಿತ ಮಾಡಕ್ ಹೋಗ್ಬೇಡ್ರಿ, ಅದನ್ನ ಏನ್ ಮಾಡ್ರಿ, ಪ್ರೊಟೆಕ್ಟ್ ಮಾಡ್ರಿ. ಇನ್ನು ಮೂರನೇದು ಬಂದ್ರಿ ಏರ್ ಪೊಲ್ಯೂಷನ್, ಹವಾಮಾನ. ಏನ್ರಿ 2, 3, 4, 5 ನಾವ್ ಸೇರ್ತೇವ್ರಿ, ಆಮೇಲೆ ಏನ್ ಮಾಡ್ತೇವ್ರಿ, ಬಿಡ್ತೇವ್ರಿ. ನಮ್ದು ಲಂಗ್ಸು ಹೊಂಟೈತ್ರಿ, ಬಾಜುಕಿನವ್ರದ್ದು ಹೊಂಟೈತ್ರಿ, ಊರ್ನಾಗಿದ್ದವ್ರದ್ದು ಹೊಂಟೈತ್ರಿ. ಹೌದೇನ್ರಿ, ದೂಷಿತ್ ಮಾಡಕತ್ತೇವ್ರಿ. ಕರೆ ದೂಷಿತ್ ನೋಡ್ಬೇಕಾರ ನಾವ್ ಒಬ್ಬ ಮಾಡಕತ್ತಿದ್ನಿ, ನಾ ಜಗತ್ನಾಗ ಹರಡ್ಸಾಕತ್ತಿದ್, ನಂದು ಒಬ್ಬಂದ ಲಂಗ್ಸ್ ಹಾಳಾಕತ್ತೈತೆ, ಏನ್ ಪ್ರಾಬ್ಲಮ್ ಆಗೈತೆ. ನಾ ಸೇರಿ ಅವ್ರ ಲಂಗ್ಸ್ ಹಾಳು ಮಾಡ್ರ ಅದ್ರ ಹೊಳ್ ಮತ್ತೆ ನನಗ ಬರುದಲ್ರಿ, ಡಬಲ್ ಬರುದಲ್ರಿ. ಅದಕ್ಕರ ಸ್ಮೋಕ್ ಅಣ್ಣಂದಿರಿ, ಯಾರು ಸ್ಮೋಕ್ ಅನ್ರಿ, ತಂಬಾಕು ತಿಂದು ಉಗುಳುದನ್ರಿ, ಬಾತ್ರೂಮು ಒಬ್ರಗ್ ನಾವ್ ಹೆಂಗ್ ಮಾಡ್ತೀವಂದ್ರಿ. ಎಷ್ಟು ನೋಡ್ರಿ, ಮಾನವನ ಬುದ್ಧಿ ಜೀವ ಭಗವಂತ ಎಷ್ಟು ಕೊಟ್ಟಾನ. ಬಾತ್ರೂಮ್ ಸಹಿತ ಖಾಲಿ ಜಾಗ ಖಾಂತ ಮಾಡೋದಲ್ಲೇ, ಗಾಡಿ ನಿಲ್ಸೋದೈತಿ ಮಾಡೋದೈತ್ರಿ. ಮತ್ತೆ ಇನ್ನ ಅಲ್ಲಿ ಬಾಜು ಕಟ್ಟಿರ್ತಾರೆ, ಅವ್ರ ಕಟ್ಟಿರ್ತಾರೆ ದುಡ್ಡು ಯಾರು ಕೊಡೋದು. ಇದ್ ನಾವು ವಿದೇಶನ ಮಾಡ್ತಾರ, ಬಿಡ್ತಾರ, ನಿಮ್ನ ಜೈಲಿಗೆ ಹಾಕ್ತಾರ ಅಕ್ಕರ. ಮತ್ತ ಅನ್ನೋದು ವಿದೇಶ ಭಾರಿ ರೀ, ವಿದೇಶ ಮಾಡ್ದವ್ರ ಯಾರು, ಮತ್ತ ಭಾರತನವನ್ನ ಸ್ವಚ್ಛ ಮಾಡೋರು ಯಾರ್ರಿ, ನಾವ ಬಿಡ್ಬೇಕ್ರಿ. ಏನ್ ಹೇಳ್ತೀವಿ, ಸ್ಮೋಕ್ ರೀ, ಏರ್ ಪೊಲ್ಯೂಷನ್, ಇಂಡಸ್ಟ್ರಿದಿಂದ ಏನ್ ಬಿಡ್ತಾರಲ್ರಿ, ಅದನ್ನ ಪೂರಾ ಅದ್ರ ಕಾರ್ಬನ್ ಮೊನಾಕ್ಸೈಡ್ ಇರ್ತೈತ್ರಿ, ಮತ್ತು ಮಿಥೇನ್ ಇರ್ತೈತ್ರಿ, ನೈಟ್ರಸ್ ಆಕ್ಸೈಡ್ ಇರ್ತೈತ್ರಿ. ಇವು ಎಲ್ಲ ಕೂಡಿ ಹವಾಮಾನನ ಕೆಡಿಸ್ತಾವ್ರಿ. ಅದನ್ನ ನಾವು ಇನ್ಹೇಲ್ ಮಾಡ್ತೇವೆ. ಉಸಿರಿದ್ರನ್ನ ಜೀವ್ರಿ, ಉಸಿರಿಲ್ಲದ್ರೆ ಏನ್ ಮಾಡಕ್ ಬರ್ತೈತ್ರಿ, ಏನ್ ಮಾಡಕ್ ಬರ್ತೈತ್ರಿ, ಅಸ್ತಮಾ ಬಂದೈತ್ರಿ. ಹೆಂಗ್ ಬಂದ್ರಿ ಅಸ್ತಮಾ, ಸೇದ ಮಾತ್ರ ಏನ್ರಿ ಅಸ್ತಮಾ ಹೆಂಗ್ ಬಂದ್ರಿ, ನಿಮೋನಿಯಾ ಹೆಂಗ್ ಬಂದ್ರಿ, ಅಸ್ತಮಾ ಹೆಂಗ್ ಬಂದ್ರಿ. ಇವೆಲ್ಲ ದೂಷಿತ ಹವಾಮಾನ. ಕೊರೋನಾ ಇದಕ್ಕೆ ಹೆಚ್ಚಾದ್ರಿ, ವಾಯು ದೂಷಿತದಿಂದ, ಒಬ್ರು ಇನ್ಹೇಲ್ ಮಾಡಿ ಏನಾಯ್ತ್ರಿ, ಸ್ಪ್ರೆಡ್ ಆಗಿ ಎಲ್ಲ ಕಡೆ ಇದಾಯ್ತು. ಅದಕ್ಕೆ ಹೇಳೋದೇನಂದ್ರ ಗಿಡ ಮರಗಳನ್ನ ಬೆಳೆಸ್ರಿ. ಗಿಡ ಮರ ಏನ್ ಮಾಡ್ತಾ ಗೊತ್ತ್ರಿ ಕರ, ಏನ್ ಕೊಡಂಗಿಲ್ಲ ಹೇಳ್ರಿ. ಗಿಡ ಮರ ಆಕ್ಸಿಜನ್ ಕೊಡ್ತಾವ್ರಿ, ಪ್ರಾಣಿ ಪಕ್ಷಿಗಳಿಗೆ ಏನ್ ಕೊಡ್ತಾವ್ರಿ, ಆಶ್ರಯ ಕೊಡ್ತಾವ್ರಿ. ಮತ್ತ ನಮ್ ಕಡಿಗೆ ಮಾಡಕ್, ಫರ್ನಿಚರ್ ಮಾಡಕ ಕಡಿಗೆ ಕೊಡ್ತಾವ್ರಿ. 1, 2 ನೆರಳು ಕೊಡ್ತಾವ್ರಿ. ಮತ್ತ ಸಾಯಿಲ್ ಎರೋಜನ್, ಗಿಡ ಮರ ಐತಂದ್ರ
ಮಳಿ ಆಗೈತ್ರಿ, ಭಾಳ ಬಿಸಿಲ್ರಿ ಈ ಸಲ, ಭಾಳ ಬಿಸಿಲ್ರಿ. ಹೆಂಗಾತ್ರಿ ಬಿಸಿಲು? ಬಿಸಿಲು ಎದಕ್ಕೆ ಹೆಚ್ಚಾತ್ರಿ? ಗಿಡ ಮರ ಕಳೆದನ ಬಿಸಿಲು ಹೆಚ್ಚಾಯ್ತು. ಮಳಿ ಆಗತ್ ನೋಡ್ರಿ ಈ ಸಲ, ಮಳಿ ಆಗತ್ರಿ. ಮಳಿ ಹೆಂಗಾಕೈತ್ರಿ? ಗಿಡ ಮರ ಇರ್ಲಿಲ್ಲ ಮಳಿ ಹೆಂಗಾಕೈತ್ರಿ? ಮತ್ತೆ ಏನಾಗತೈತಿ, ಗಿಡ ಮರ ಇರ್ಲಿದಕ್ರಿ ಸಾಯಿಲ್ ಎರೋಜನ್ ಗೊತ್ತೈತ್ರಿ, ಮಣ್ಣ ಗಿಡನೇ ಇರ್ಲಿಲ್ಲ ಹರ್ಕೊಂಡು ಹೋಗ್ಬಿಡ್ತೈತಿ. ಅರ್ಥ ಐತ್ರಕ್ಕಾರ? ಅದಕ್ಕೆ ನೋಡ್ರಿ ಏನ್ ಮಾಡ್ರಿ, ಹವಾನು ಭಾಳ ಇಂಪಾರ್ಟೆಂಟ್. ಒಂದು ಇಂಡಸ್ಟ್ರಿಯಿಂದ ಯಾರ್ಯಾರು ಅದ್ರ ಹೇಳ್ರಿ, ಒಂದು ಸಣ್ಣ ಕೆಲಸ ಹೋಗೋದು ಗಾಡಿ ಬೇಕು, ಗಾಡಿದ್ರೆ ಹೋಗೋದು. ಅದ್ರಲ್ಲಿ ಏನ್ ಬಿಡಾತೈತ್ರಿ ಗಾಡಿದಿಂದ? ಕಾರ್ಬನ್ ಮೊನಾಕ್ಸೈಡ್ ಬಿಡಾತೈತ್ರಿ. ನಿಮ್ಗೆ ಗೊತ್ತೈತ್ರಿ, ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವ್ರಿ, ಗಿಡ ಮರ ಏನ್ ಕೊಡ್ತಾವ್ರಿ? ಆಕ್ಸಿಜನ್ ಕೊಡ್ತೈತ್ರಿ. ಎಂತ ಹಿತ ನೋಡ್ರಿ, ಅವ ನಿಸ್ವಾರ್ಥ ನೋಡ್ರಿ, ಕರವ ಎಷ್ಟು ಆಕ್ಸಿಜನ್ ಕೊಡ್ತಾವ ನೋಡ್ರಿ. ನಮ್ದ ಹೊಲಸ ಕಾರ್ಬನ್ ಡೈಆಕ್ಸೈಡ್ ತಗೋತಾವ್ರಿ, ನಮ್ಗೆ ಆಮ್ಲಜನಕವನ್ನ ಕೊಡ್ತಾವ್ರಿ. ನಾವೇನ್ ಮಾಡ್ತಾವ ಹೆಚ್ಚ ಹಾಕೋದ್ ಹೊಂದ್ಬಿಟ್ಟೇವ್ರಿ. ಒಂದ್ ಚೂರ ಇಲ್ಲ ನೋಡ್ರಿ, ಪ್ಯಾಟಿಗೆ ಹೋಗೋದಿತ್ತು ಗಾಡಿ ಬೇಕಾ, ಗಾಡಿ ಇದ್ರ. ಈಗ ನೋಡ್ರಿ ನೀವಂತೂ ಬಿಡ್ರಿ, ನೀವು ಹಿರಿಯರಾದ್ರೆ ನೀವಂತೂ, ಈಗ ನಿಮ್ಮ ಹುಡುಗರೇನ್ ಮಕ್ಳದಲ್ಲ, ಒಂದ್ ಸಣ್ಣ ಪಿನ್ ತರಾಕು ಗಾಡಿ ಬೇಕಾ, ಒಂದ್ ಚಾ ಪುಡಿ ತಗೊಂಡ್ಬಂದ್ರು ಗಾಡಿ ಬೇಕಾ, ಮತ್ ಮೈ ಉಪ್ಸ್ಕೊಂಡ್ ಹೋಗ್ಬಿಡೋದು. ಮತ್ ಮೈ ಬರತೈತ್ರಿ ಮತ್ತ, ಹೌದಾ ಇಲ್ಲ ಕರ? ನಾವು ನನ್ನ ಮಗ ಚಲೋ ಇಲ್ಲ ಅಂತ ನೀವು ಹಂಗ ಮಾಡ್ತೀರ? ಈಗ ಒಂದ್ ಗಾಡಿಲೇ ಎಷ್ಟು ಪೊಲ್ಯೂಷನ್ ಆಗಕತ್ತೈತ್ರಿ ಕರೆ. ಅದಕ್ಕ ಎಲ್ಲಾರು ಕೂಡಿ ಏನ್ ಮಾಡಕತ್ತಾರ, ಎಲ್ಲಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಂದವ್ರಿ, ಅದು ಭಾಳ ಚಲೋ ರೀ. ಯಾಕಂದ್ರೆ ಪೊಲ್ಯೂಷನ್ ಏನಾಗತ್ತೈತ್ರಿ, ತಡೆಗಿಡಿಯಾಕತ್ತೈತ್ರಿ. ಕಾಸ್ಟ್ಲಿ ಅಂತ ಏನ್ ಮಾಡ್ತೇವೆ, ಮತ್ತೆ ಪೆಟ್ರೋಲ್ ಡೀಸೆಲ್ ಕನ್ನ ಬೆಲೆ ಹೋಗ್ತೇವೆ, ಹೌದ್ರಿ ಕರ? ಅದಕ್ಕ ಏನ್ ಮಾಡ್ರಿ, ನಿಮ್ಮ ವಾಯುಮಂಡಲವನ್ನ ಸುರಕ್ಷೆ ಮಾಡ್ರಿ. ನಿಮ್ಮ ಲಂಗ್ಸು, ನಿಮ್ಮ ಬಾಡಿ ಎಲ್ಲ ಆರಾಮ್ ಇರ್ತೈತಿ. ಹಾ, ಹೌದಾ ಇಲ್ಲ ಕರ? ಮತ್ತೇನೇನ್ ಮಾಡ್ತೀವಿ ಹೇಳ್ರಿ, ವಾಯುಮಂಡಲನ ಹಾಳು ಮಾಡಕ ಮತ್ತೇನೇನ್ ಮಾಡ್ತೀರಿ? ಪ್ಲಾಸ್ಟಿಕ್ ಸುಡೋದು. ಮನ್ಯಾಗ ಇನ್ನೇನು ಸುಡ್ತಿರಲ್ಲ, ಕಟ್ಟಿಗೆ ಅಡಿಗೆ ಮಾಡ್ಬೇಕಾ ಕಟ್ಟಿಗೆ ಸುಡ್ತಿರಲ್ಲ, ಅದ್ರಲ್ಲೇನೋ ಭಾಳ ಹೆಚ್ಚಾಗೈತ್ರಿ. ಅಕ್ಕ ನೀವು ಒಂದು ಮಾತು ಹೇಳ್ರಿ, ಇದ್ರಲ್ಲಿ ಏನಾಗತ್ತೈತಿ ಹೇಳ್ರಿ, ಗ್ರೀನ್ ಹೌಸ್ ಎಫೆಕ್ಟ್ ಆಗತ್ತೈತ್ರಿ ಮತ್ತು ಗ್ಲೋಬಲ್ ವಾರ್ಮಿಂಗ್ ಆಗತ್ತೈತ್ರಿ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನ್ರಿ, ವಾಯುಮಂಡಲ ಪೂರ ಕಾಯಕತ್ತೈತ್ರಿ. ಮ್ಯಾಗ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಇರ್ತವ್ರಿ. ಗ್ರೀನ್ ಹೌಸ್ ಗ್ಯಾಸಸ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಮತ್ತು ಮೊನಾಕ್ಸೈಡ್, ನೈಟ್ರಸ್ ಆಕ್ಸೈಡ್, ಇವು ಭಾಳ ಹೆಚ್ಚಾಗ್ತಾವ. ಇವು ಹೆಚ್ಚಾದ್ರೆ ಏನಾಗೈತೆ ಹೇಳ್ರಿ, ಎಷ್ಟು ಚಂದ ನೋಡ್ರಿ, ಸೂರ್ಯ ಅದನ್ರಿ, ಸೂರ್ಯನ ಕಿರಣ ಭೂಮಿಗೆ ಬಡಿತೈತ್ರಿ. ಭೂಮಿ ಬಡಿದ್ರೆ ಏನೈತಿ ಹೇಳಿ, ರಿಫ್ಲೆಕ್ಷನ್ ಆಗ್ತೈತಿ. ಏನ್ ಬಡಿತೈತಿ ಹಂಗ ಮಾಡಿ ವಾಪಸ್ ಹೋಗ್ತೈತಿ, ಹೌದ್ರಿ? ಏನ್ ಬಡಿತೈತಿ, ಎಷ್ಟು ಸೂರ್ಯ ಭೂಮಿಗೆ ಸೂರ್ಯನ ಕಿರಣಕ್ಕೆ ಬಡಿತಾವು, ಅಟ್ಟು ಹೊಳ್ ವಾಪಸ್ ಹೋಗ್ತೈತಿ. ಆದ್ರ ಭಾಳ ನಮ್ಮಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಇಂಥವೆಲ್ಲ ಹೆಚ್ಚಾಗೋದ್ರಿಂದ ಅದೇನು ಕಿರಣಗಳು ಬರತ್ತವಲ್ರಿ, ಅದು ಹಿರ್ಗೋಕತ್ತೈತ್ರಿ. ಇವೆಲ್ಲ ಹಿರ್ಗೋಕತ್ತವ್ರಿ. ಇವು ಗ್ರೀನ್ ಹೌಸ್ ಗ್ಯಾಸಸ್ ಇವನ್ನೆಲ್ಲವನ್ನು ಹಿರ್ಕೋಕತ್ತಾವ. ಅವು ಹಿರ್ಕೊಂಡು ಏನ್ ಮಾಡಕತ್ತಾವ ಅಂದ್ರ ಭೂತಾಯಿಯಿಂದ ಕಾಯ್ಸಕತ್ತಾವ್ರಿ. ಭೂತಾಯಿಯಿಂದ ಕಾಯೋದ್ರಿಂದ ಅದಕ್ಕೆ ಹೆಸರು ಬಂತು ಗ್ಲೋಬಲ್ ವಾರ್ಮಿಂಗ್. ಅಂದ್ರೆ ಭೂತಾಯಿನ ಆಗತ್ರಿ, ವಾರ್ಮ್ ಆಗತ್ತಲ್ರಿ, ಕಾವ್ ಆಗತ್ತೆ. ಕಾವ್ ಆಗೋದ್ರಿಂದ ಟೆಂಪ್ರೇಚರ್, ಹವಾಮಾನ ಚೇಂಜ್ ಆಗುತ್ತೆ. ಯಾವಾಗ ಟೈಮ್ ಮಳೆ ಆಗ್ಬೇಕಿತ್ತು ಆಗ್ಬಾರ್ದು, ಯಾವಾಗ ಬೇಸಿಗೆ ಬರ್ಬೇಕಾಯ್ತು ಬರ್ತಾ ಇಲ್ಲ, ಯಾವಾಗ ವಸಂತ ಶುರು ಆಗ್ಬೇಕಿತ್ತು ಏನಾಗಬೇಕಿತ್ತು, ಎಲ್ಲ ಚೇಂಜ್ ಆಗುತ್ತೆ. ಎದಕ್ಕೆ ಚೇಂಜ್ ಆಗುತ್ತೆ? ಗ್ರೀನ್ ಹೌಸ್ ಗ್ಯಾಸಸ್ಗಳು ಹೆಚ್ಚಾಗತ್ತವ್ರಿ. ಅದನ್ನ ತಡೆ ಹಿಡಿಬೇಕು ನಾವು. ಹೆಚ್ಚಾಗತ್ತೈತಿ, ಯಾಕೆ ಕಾವೈತ್ರಿ, ಇನ್ನು ಪ್ರಶ್ನೆ ಯಾರಿಗೂ ಬಂದು ಮಾಡೋದು ಬೇಡ. ನಾ ಏನ್ ಮಾಡೀನಿ, ನಮ್ಗೆ ಅಷ್ಟು ಕಾವ ಆಗತ್ರಿ. ಅದ ಕಾಲ ಯಾರ ಕಾಲ ಬೆಂಕಿ ಹೋಗ್ತಿರ್ತಾವ, ಭಾಳ ಕಾವ ಆಗತೈತ್ರಿ. ನಾವು ಮಾಡಿದ್ದೆ ಏನಾಗ್ತವ್ರಿ, ನಾವು ಮಾಡಿದ್ದೆ ಏನಾಗ್ತವ್ರಿ ಅನ್ನಾರ ಹೊಳ್ ನಮಗ ವಾಪಸ್ ಬರತ್ತಾವ. ಇನ್ನು ಬಂದ್ರಿ ಏರ್ ಪೊಲ್ಯೂಷನ್. ಇನ್ನು ನೆಕ್ಸ್ಟ್ ಬಂದ್ರಿ ಸೌಂಡ್ ಪೊಲ್ಯೂಷನ್. ಸೌಂಡ್ ಪೊಲ್ಯೂಷನ್ ಅಂದ್ರೆ ಏನಾರ ಗಾಡಿ ಜೋರು ಹಾರ್ನ್ ಹಾಕೋದು, ಆವಾಜ್ ಮಾಡೋದು. ಇದನ್ನ ಆವಾಜ್ ಮಾಡೋದ್ರಿಂದ ಸೌಂಡ್ ಪೊಲ್ಯೂಷನ್ದಿಂದ ಪಕ್ಷಿ ಗುಬ್ಬಿಗಳೆಲ್ಲದವ್ರಿ, ಓಡಾಡವ್ರಿ. ಅವು ನಿಮ್ದು ಜಾತ್ರೆ ಜೋರ್ ಐತಿ, ನಮ್ಮ ಜಾತ್ರೆ ಬೇರೆ ಕಡೆ ಮಾಡ್ಕೊಂಡು ಅಂತ ಹೇಳಿ ಓಡಾಡ್ತವ್ರಿ. ಒಂದು ಗುಬ್ಬಿ ಇಲ್ರಿ, ಒಂದು ಏನ್ರಿ ಗಿಳಿ ಇಲ್ರಿ, ಯಾಕೆ ಬರ್ತವ್ರಿ ಅವ್ರು ಇಟ್ಟು ಸೌಂಡ್ ರೀ. ಈ ಲೈಟ್ ಏನು ಯೂಸ್ ಮಾಡ್ತವ್ರೆ, ಈ ಲೈಟ್ ಅವಕ್ಕ ಆಗ್ವಲ್ರಿ, ಹೊಂಟು ಬಿಟ್ಟವ್ರಿ. ಗುಬ್ಬಿ ಇಲ್ಲ, ಏನಿಲ್ಲ, ಬರೀ ನಾವ ಎಷ್ಟು ಸೆಲ್ಫಿಶ್ ಆಗಿ. ಯಾಕೆ ಇದಕ್ಕೆ ಒಂದೇ ರೀಸನ್ ಅಂದ್ರ ಮಾನವ ಸ್ವಾರ್ಥಿ ಆಗ್ಯಾನು. ಎಲ್ಲ ನನಗ ಬರ್ರಿ, ಎಲ್ಲ ಸ್ವಾರ್ಥಿ ಆಗಿರ್ತೀವಿ. ಏನಾಗಲ್ರಿ ಮಾನವ ಎಲ್ಲಾನು
ಹಾಳು ಮಾಡಕ ನಿಂತು ಬಿಟ್ಟನ್ರಿ. ಅದಕ್ಕೆ ಏನೇನು ಮಾಡೋಣ್ರಿ ನಿಮ್ಗೆ ಗೊತ್ತ್ರಿ, ಇದನ್ನ ಯಾವಾಗ ನನಗೆ ಅರ್ಥ ಆಯಿತು, ನಾವು ಪ್ರತಿದಿನ ಮಾರ್ಕೆಟಿಗೆ ಹೋಗ್ತಿದ್ನಲ್ರಿ, ಅವಾಗ ಕೈಯಾಗ ಏನೂ ಹೋಯ್ತಿರ್ಲಿಲ್ಲ ರೀ. ಸಾಯಂಕಾಲ ಶೋಭಾ ಮನೆಗೆ ಹೋಗ್ಬೇಕಾದ್ರೆ ನನಗೆ ಸಾಯಂಕಾಲ ಕಂಪಲ್ಸರಿ ಕೈಗೆ ತೊಗೊಂಡ್ಬರ್ತೇವೆ. ಅಜ್ಜಿ ಕೋಲ್ಡ್ ಪ್ಲಾಸ್ಟಿಕ್ ತಂದಿಲ್ಲ ಅಂತ ಹೇಳ್ತಿದ್ದೇನೆ. ಅಲಸಿ ನೋಡ್ರಿ ಹೇಳ್ತೇನೆ, ತೊಗೋಬೇಕಾದ್ರೆ ಅಲ್ಲಿ ಕೊಡ್ತಾರ ಆಯಿ ಅಂತ. ಇವತ್ತಿನಿಂದ ಹೇಳ್ತೇನೆ ರೀ, ಒಂದು 5 ದಿವಸ ಆದ್ರೆ ಒಂದು 5 ದಿವಸ ಆದ್ರೆ ಒಂದು 5 ದಿವಸ ಆದ್ರಿ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡ್ರಿ. ಮತ್ತು ಯಾರ ಮನ್ಯಾಗ ಪ್ಲಾಸ್ಟಿಕ್ ಈಗ ಆಲ್ರೆಡಿ ಅದಾವ ಅವನ ಹೊಳೆ ಯೂಸ್ ಮಾಡಿ, ಮತ್ತು ಹೊಸ ಅಂಗಡಿದಿಂದ ತೊಗೋಬೇಡ್ರಿ. ಮತ್ತು ನಿಮ್ಮ ಬ್ಯಾಗ್ಗಳದಾವಲ್ಲ ಅರ್ವಿ ಬ್ಯಾಗ್ಗಳನ್ನ ಮಾಡಿರಿ. ನಾ ಏನು ಮಾಡಿ ಅಜ್ಜಿ ಕೇಳ್ತಾ ಏನಾರ ತಗೋಬೇಕು ಪ್ಲಾಸ್ಟಿಕ್, ಅಜ್ಜಿ ಪ್ಲಾಸ್ಟಿಕ್ ಬೇಡ ನಾನು ತೊಗೊಂಬಂದೆ, ನಾ ಏನು ಮಾಡಕತ್ತೆ ನೀವು ಮಾಡಿರಿ. ಪ್ಲಾಸ್ಟಿಕ್ ನೋ ಪ್ಲಾಸ್ಟಿಕ್ ಮಾಡೋಣ್ರಿ, ನೋ ಪ್ಲಾಸ್ಟಿಕ್. ಮತ್ತು ಇದ್ದಿದ್ದ ಸಾಮಾನನ್ನ ಸಿಂಪಲ್ ರೀಯೂಸ್ ರೀಸೈಕಲ್ ಏನೈತೆ ಅದನ್ನ ಬಳಸ್ರಿ, ಮತ್ತು ಇದ್ದಿದ್ದನ್ನು ಹೊಳ್ಳಿ ರೀಸೈಕಲ್ ಮಾಡೋಣ. ಊರೆಲ್ಲ ಸ್ವಚ್ಛ ಇಡೋದು ನಮ್ಮ ಜವಾಬ್ದಾರಿ. ಮತ್ತು ಪ್ಲೀಸ್ ಪ್ಲೀಸ್ ಈ ಗಿಡ ನೋಡ್ರಿ ಜಾಸ್ತಿ ಆವಾಜ್ ಮಾಡ್ರೂ ಕ್ಲೀನ್ ಮಾಡ್ತೈತಂತ್ರಿ. ಬೆಲ್ಲ ಗಿಡಗಳು ಸೌಂಡ್ ಹಿಡ್ಕೋತಾವಂತ್ರಿ. ಅದಕ್ಕೆ ನೋಡ್ರಿ ಕಾಡು ಬೆಳೆಸಿ ನಾಡು ಉಳಿಸ್ರಿ ಅಂತಾರೆ. ಕಾಡು ಬೆಳೆಸಿ ಜೀವ ಉಳಿಸ್ಕೋರಿ. ಯಾಕೆ ಹೇಳ್ರಿ, ಕೊರೋನಾ ಟೈಮ್ನಾಗ ಏನಾತ್ರಿ, ಕಾಡು ಇಲ್ಲದಕ್ಕನ ಏನಾತ್ರಿ, ಅರಣ್ಯ ಇವು ಗಿಡ ಮರಗಳು ಇಲ್ಲದಕ್ಕೆ ಏನಾತ್ರಿ ಭಾಳ ದೂಷಿತ ಆತ್ರಿ. ಅದಕ್ಕೆ ನಮಗೂ ಎಲ್ಲರಿಗೂ ಬಂತು. ಅದಕ್ಕೆ ಏನು ಮಾಡ್ರಿ, ಮನೆ ಮುಂದೆ ಯಾರ್ಯಾರ ಮನೆ ಮುಂದೆ ಗಿಡಗಳು ಅದಾವ, ಏನು ಬರೀ ಬಿಲ್ಡಿಂಗ್ ಅದಾವ, ಆದ್ರೆ ಜಾಗ ಯಾಕ್ಬಿಡ್ನು, ಆದ್ರೆ ಬಿಡೋಣ ಅಲ್ಲೊಂದು ಕಟ್ಬಿಡೋಣ ಆ ಕಡೆ ಹೆಂಗ್ರಿ, ಹಂಗೆ ಇಟ್ಕೊಂಡ್ರೆ ಅಲ್ಲೂ ಕಟ್ಟಿಬಿಡೋಣ, ಅಲ್ಲೂ ತಗೋಣ, ಅಲ್ಲೂ ಮಾಡೋಣ ಅಂತಂದ್ರೆ ನಿಮ್ಗೆ ತ್ರಾಸ. ನಮಗೊಂದು ಆಸೆ ಐತ್ರಿ, ನಮಗೊಂದು ಸಂಕಲ್ಪ ಐತೆ, ಬಾಬಾನ ಸಂಕಲ್ಪ ಐತೆ. ಏನಂದ್ರೆ ನೀವೆಲ್ಲರೂ ಹಿರಿಯರು ಬಂದಿರಿ, ನೀವು ಒಂದು ಸಂಕಲ್ಪ ಮಾಡ್ರಿ, ಊರಿನ ಹಿರಿಯರು ಅದಿರಿ. ಈ ಜಾಗ ಐತಲ್ರಿ ಪಂಚಾಯತಿ ಜಾಗ, ಇದು ಒಂದು ಊರಿಗೆ ಒಂದು ಗಾರ್ಡನ್ ಮಾಡ್ರ ಭಾಳ ಚಲೋ ಆಕೈತಿ. ಈ ಊರ್ನಾಗ ಘಟಕಗಳ ಮನೆ ಒಂದು ಗಾರ್ಡನ್ ಇಲ್ರಿ, ವಾಕಿಂಗ್ ಮಾಡಕ್ಕೆ ಎಲ್ಲರಿಗೂ ಒಂದು ಚಲೋ ಆಕೈತಿ. ಎಲ್ಲರೂ ಕೂಡ ನೀವು ಹಿರಿಯರು ಏನ್ರಿ ಮಾಡಿದ್ರಿ ಅಂದ್ರೆ ಈ ಊರಿಗೆ ಒಂದು ಏನೋ ಒಂದು ಏನೋ ಐತಪ್ಪ ಈ ಊರ್ನಾಗ ಹಿಂಡ್ರಿ ನೋಡ್ಲಿಕ್ಕೆ ಒಂದು ಏನೋ ಐತೆ ಅಂತ ಹೇಳಿ ನೋಡಕ್ ಬರ್ತಾರೆ. ಒಂದು ಟೂರಿಸ್ಟ್ ಪ್ಲೇಸ್ ಆಗಲಿ, ಇದೊಂದು ಅರಣ್ಯ ಆಗಲಿ, ಒಂದು ಕಾಡು ಚಂದ ಮ್ಯೂಸಿಯಂ ಟೈಪ್ ಮಾಡಿದ್ರೆ ಭಾಳ ಚಲೋ ಆಕೈತೆ ಅಂತ ನಾನು ನಿಮ್ಗೊಂದು ಕೇಳ್ತೇನೆ ರೀ. ಒಂದು ಕತೆ ಹೇಳಿ ಮುಗಿಸ್ತೇನೆ ರೀ. ಒಬ್ಬವ ಗಂಡ ಹೆಂಡತಿ ಇರ್ತಾರೆ, ಮನೆಯೊಳಗೆ ಭಾಳ ಇಲಿಗಳಾಗಿರ್ತಾರೆ. ಅದಕ್ಕೆ ಹೆಂಡತಿಗೆ ಏನಂತಾನು ನಾನು ಇದನ್ನು ತೊಗೊಂಬರ್ತೀನಿ, ಇಲಿ ಬಳಿ ತೊಗೊಂಬರ್ತೀನಿ, ಇವತ್ತು ಸಾಯಿಸೋಣ ಅಂತ. ಅದು ಇಲಿ ಕೇಳಿಸ್ಕೊತಿದ್ರಿ, ಇಲಿ ಕೇಳಿಸ್ಕೊಂಡು ಇಲಿ ಗಂಡ ಇಲಿ ಹೆಂಡತಿಗೆ ಹೋಗಿ ಹೇಳ್ತಾರೆ, ನೋಡಿ ಇವತ್ತು ನಮ್ಮ ಸಾಯಿಸೋದಲ್ಲ, ಅದು ಏನು ಹಾಕಿರ್ತಾವ ತಿನ್ಬೇಕಿಲ್ಲ ಅಂತ ಹೇಳ್ತದೆ. ಅವ ಮತ್ತೆ ಉಳ್ಕಿದ ಪ್ರಾಣಿಗಳನ್ನು ಸಾಕಿರ್ತಾನೆ, ಕೋಳಿ, ಹಾವು, ಎಮ್ಮೆ, ಆಡ ಸಾಕಿರ್ತಾನೆ. ಅವ್ನು ಅಂಜಿಗೆ ಬರ್ತೈತ್ರಿ ಇಲಿ ಏನು ಮಾಡ್ತೈತೆ ಅಂದ್ರೆ ಹಾವಿನ ಕಡೆ ಹೋಗ್ತೈತೆ. ನಾನು ಇವತ್ತು ಸಾಯಿಸೋರು ಏನರ ಮಾಡಲ, ಏನರ ಸಹಾಯ ಮಾಡಲ. ಅವ ಹಾವು ಹೇಳ್ತೈತಿ, ಅದು ನಿನ್ನ ಪ್ರಾಬ್ಲಮ್ ಅಲ್ಲ, ನಂದೇನು ಪ್ರಾಬ್ಲಮ್ ಅಲ್ಲಲ್ಲ ಅಂತೈತ್ರಿ. ಹಿಂಗೆ ಅಂತೈತ್ರಿ. ಆಮೇಲೆ ಎಲ್ಲಿ ಬರ್ತಾನೆ ಅಂದ್ರೆ ಇವನ ಕಡೆ ಬರ್ತಾನೆ. ಯಾರ ಕಡೆ? ಕೋಳಿ ಕಡೆ ಬರ್ತೈತ್ರಿ. ಇಲ್ಲಿ ಕೋಳಿ ಕಡೆ ಬರ್ತೈತೆ. ಕೋಳಿ ಕಡೆ ಬಂದು ಏನು ಕೇಳ್ತೈತಲ್ಲ, ಹಿಂಗೆ ಸಾಯಿಸೋದಾಗ ನನ್ನ ಪತ್ನಿನ ಹೆಂಗೆ ಮಾಡ್ರಿ ಬಚಾವ್ ಮಾಡಿ, ನನ್ನ ಮಕ್ಕಳು ಅದಾವು ಅಂತ ಹೇಳ್ತದೆ. ಅದಕ್ಕೆ ಕೋಳಿ ಅಂತ ನನ್ನ ಪ್ರಾಬ್ಲಮ್ ಅಲ್ಲ, ನಿನ್ನ ಪ್ರಾಬ್ಲಮ್. ಮತ್ತು ಯಾರ ಕಡೆ ಬರ್ತೈತ್ರಿ? ಆಡ್ ಕಡೆ ಬರ್ತಾನ್ರಿ. ಅದು ಅಂತೈತ್ರಿ ನಿನ್ನ ಪ್ರಾಬ್ಲಮ್ ಅಂತ, ನನ್ನ ಪ್ರಾಬ್ಲಮ್ ಅಲ್ಲ. ಮತ್ತು ಯಾರ ಕಡೆ ಬರ್ತಾರೆ? ಎಮ್ಮೆ ಕಡೆ ಬರ್ತೈತೆ. ಅದು ನಿನ್ನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ಅಂತ ಎಲ್ಲರೂ ಇದು ಮಾಡ್ತಾರೆ. ಮತ್ತು ಹಿಂದಿಗೆ ಬಂದು ಹೇಳ್ತಾರೆ ನೀನೇ ಸುರಕ್ಷೆ ಇರುತ್ತೆ ಹೇಳಿ ಅದನ್ನ ಇಟ್ಟಿರ್ತಾರೆ, ಬಜ್ಜಿ ಗಿಜ್ಜಿ ಮಾಡಿ ಅದ್ರ ಹಾಕಿ ಇಟ್ಟಿರ್ತಾರೆ. ಇಟ್ಟು ಕೂಡಲೇ ಮುಂಜಾನೆ ಅದು ಕೂಡ ನೋಡ್ತಾರೋ ಅಲ್ಲಿ ಇಳಿಗಿರಾಗಿಲ್ರಿ, ಹಾವು ಇರ್ತೈತೆ. ಹೆಂಡತಿ ಏನೈತಂತ ನೋಡಕ್ಕೆ ಹೋಗ್ತಾ ಹೊಡ್ತೀವಿ, ಹಾವು ಕಚ್ಚಿಬಿಡ್ತೈತೆ. ಯಾರನ್ನ? ಹೆಂಡತಿ ಇಲ್ರಿ, ಇಟ್ಟವ್ರಿಗೆ ಹೆಂಡತಿ ಮಣಿ ಮಾಲಕಿಗೆ ಕಳೆದು ಬಿಡ್ತೈತೆ. ನೋಡಕ್ಕೆ ಹೋಗ್ತಾರೆ, ಕತ್ಲಿರ್ತೈತಿ, ನೋಡಕ್ಕೆ ಹೋಗ್ತಾವೆ ಕಳೆದು ಬಿಡ್ತೈತೆ. ಅವಾಗ ತೋರಿಸ್ತಾರಲ್ಲ ಹಿಂಗೆ ತೆಗಿತಾರೆ, ವಿಷಯವನ್ನೆಲ್ಲ ತೆಗಿತಾರೋ. ತೆಗೆದ್ಮೇಲೆ ಅವರು ತೆಗಿಯೋರು ಏನಂತಾರಂದ್ರೆ ಕೋಳಿ ಸಾರು ಮಾಡ್ಬೇಕು, ಕೋಳಿ ಸಾರಿಗೆ ತಿನ್ನಿಸ್ರಿ ಆರಾಮ ಆಗ್ತಾ ಹೋಗುತ್ತೆ. ಅವ್ರು ಏನು ಮಾಡ್ತಾರೆ? ಕೋಳಿ ಕಡಿತಾರೆ, ಮನೆಯಾಗಿರೋ ಕೋಳಿಯನ್ನು ಕಡಿತಾರೆ. ಆಮೇಲೆ ಮನೆಯಾಗಿರೋರು ಹೋಗೋರು ಬರೋರು ಎಲ್ಲರೂ ಬರ್ತಾರಲ್ರಿ, ಅವರೆಲ್ಲ ಬರ್ತಾರೆ ನೋಡಕ್ಕೆ. ಅವರೆಲ್ಲ ನೋಡಕ್ಕೆ ಬಂದ್ಮೇಲೆ ಖರ್ಚು ಹೆಚ್ಚಾಕೈತಿ. ಅದಕ್ಕೆ ಅವ್ನು ಏನು ಮಾಡ್ಬೇಕಾಗೈತಿ? ಆಡನ್ನು ಮಾರ್ಬೇಕಾಗೈತಿ.
ಆಗ್ತೈತಿ, ಅದಕ್ಕೆ ಏನ್ ಮಾಡ್ತಾನ್ರಿ ಎಮ್ಮಿನೂ ಮಾರ್ಬಿಡ್ತಾನ. ಹಂಗಾರಿ ಅದೇ ನಮ್ದಲ್ರಿ ಕೆಲಸ. ಒಂದ್ ವೇಳೆ ಇಲಿಗೆ ಇವ್ರೆಲ್ಲರೂ ಬಚಾವ್ ಮಾಡಿದ್ರ ಅವ್ರಿಗೆ ಈ ಹಾಲತ್ ಬರ್ತಿರ್ಲಿಲ್ಲ. ಹಂಗ ಪ್ರಕೃತಿನೂ ನಮ್ದೇನ್ರಿ ಒಂದ್ ಅಂಗನ ಅವ್ರು ಮಾಡತ್ತ ತಗೋ, ಅದ್ ಹಾಳಾತಂದ್ರ ತಗೋ, ನಮಗೇನಿಲ್ಲ, ನಮ್ಮ ಮನೇಲಿ ಸ್ವಚ್ಛ ಇದ್ಲ, ಹಂಗ ಅನ್ಬೇಡ್ರಿ. ಯಾಕಂದ್ರೆ ಇಲಿ ಹಾಲತ್ ನಮ್ದಾಗಬಾರ್ದು ಏನ್ರಿ ಅಂತ ಹಿಂಗೆ ಯಾರು ಅನ್ಬೇಡ್ರಿ. ನಾವು ಒಬ್ರು ಮಾಡ್ರೆ ನಮ್ಮನ್ನ ನೋಡಿ 3 ಜನ ಮಾಡೋರಿರ್ತಾರೆ. ಲಾಸ್ಟ್ ಒಂದ್ ಕತಿ ಹೇಳಿ ಮುಗಿಸ್ಬಿಡ್ತೇನ್ರಿ. ಒಬ್ಬ ರಾಜ ಇರ್ತಾನೆ. ಏನ್ ಘೋಷಣೆ ಮಾಡ್ತಾನ ಅಂದ್ರ, ನಾಳೆ ಮುಂಜಾನೆ ಎದ್ದು ಕೂಡ ಎಲ್ಲಾರು ಈ ಬಾವ್ಯಾಗ ಹಾಳು ಹಾಕ್ಬೇಕು ಅಂತ ಹೇಳಿರ್ತಾನ್ರಿ. ಆಮೇಲೆ ರಾತ್ರಿ ಎಲ್ಲರಿಗೂ ಘೋಷಣೆ ಮಾಡಿರ್ತಾನ್ರಿ, ಮುಂಜಾನೆ ಅನಿಸ್ತವಾಗ ಎಲ್ಲರ ಬಾವ್ಯಾಗ ಏನ್ರಿ ಹಾಲು ಇರ್ಬೇಕು ಅಂತ ಹೇಳಿ. ಆಮೇಲೆ ಒಬ್ಬ ಏನ್ ಯೋಚನೆ ಮಾಡ್ತಾನೆ, ಬಡವ, ನಾ ಅಂತೂ ಬಡವದೀನಿ, ಶ್ರೀಮಂತಿದವ್ರು ಹಾಕ್ತಾರ ಹಾಲ, ನಾ 1 ಗ್ಲಾಸ್ ನೀರ್ ಹಾಕ್ತಿಲ್ಲ ಅಂತಂದ್ರಿ. ಅವ್ನು ರಾತ್ರಿ 1 ಗ್ಲಾಸ್ ನೀರ್ ಹಾಕಿರ್ತಾನ್ರಿ. ಮುಂಜಾನೆ ಅದು ನೋಡ್ತಾನ್ರಿ ಅಣ್ಣಾರ, ಆ ಬಾವಿ ಎದ್ರಲ್ಲಿ ತುಂಬಿರ್ತೈತ್ರಿ, ಹಾಲೇ ತುಂಬಿರ್ತೈತೆ, ನೀರ್ಲೆ ತುಂಬಿರ್ತೈತ್ರಿ, ನೀರ್ಲೆ ತುಂಬಿರ್ತೈತ್ರಿ. ಹೆಂಗ್ರಿ ರಾಜೇಶ್ವರ ನಾಳೆ ಹಾಲೆ ತುಂಬಂದೇವಿ, ನೀರ್ಲೆ ಹೆಂಗ್ ತುಂಬಿದ್ರ? ಒಬ್ಬ ಯೋಚನೆ ಮಾಡಿರ್ತಾನ್ರಿ, ನಾ ಒಬ್ಬ ಒಬ್ಬ 1 ಗ್ಲಾಸ್ ನಾ ನೀರ್ ಹಾಕ್ತೀನಿ, ಹುಡುಕಿದವ್ರ ಹಾಕತ್ರಲ್ಲ ಹಾಲು ಅಂತ ಕೂತ್ಕೊತಿರ್ತಾನ್ರಿ. ಹೆಂಗ್ ನೀರ್ ಆತ್ರಿ? ಹೆಂಗಾತ್ರಿ? ನಮ್ಮ ಮಕ್ಕಳು ಹೋಗ್ಯಾಕ ಹೋಗಿದ್ವಲ್ರಿ, ಅವ್ ಹುಡುಗರು ಈ ಕತಿ ಹೇಳ್ಕೊಳ ಹುಡುಗರು ಆಮ್ಯಾಗ ಆಲ್ರೆಡಿ ನೀರ್ ಇದ್ದು ರೀ, ಆಮ್ಯಾಗ ಆಲ್ರೆಡಿ ನೀರ್ ಇದ್ದು ಅಲ್ರಿ ಹೇಳ್ರಿ. ಹೆಂಗ ನೀರ್ ಆತ್ರಿ? ಹೆಂಗಾತಂದ್ರ ಒಬ್ಬ ಬರೀ ಯೋಚನೆ ಮಾಡಿದ್ದ ನಾ ಒಂದ ನೀರ್ ಹಾಕ್ತೇನಂತ, ಆ ವಿಚಾರ ಒಬ್ರು ಹರಡಿ ಎಲ್ಲರೂ ಅದ ವಿಚಾರ ಬಂತು. ನಾನು ಒಬ್ಬ ಹಾಕಿದ್ರೆ ಏನ ತಗೋ, ನಾನು ಒಬ್ಬ ಹಾಕಿದ್ರೆ ಏನ ತಗೋ ಅಂತ ಹೇಳಿ ಎಲ್ಲರೂ ಕೂಡ ಏನ್ ಹಾಕಿದ್ರಿ ಮರದ ದಿವಸ ಮತ್ ಘೋಷಣೆ ಮಾಡ್ತಾರ. ಅವಾಗ ಒಬ್ಬ ಶ್ರೀಮಂತ ಏನ್ ಯೋಚನೆ ಮಾಡ್ತಾರಂದ್ರ, ಬಡವರಿಗಂತೂ 1 ಗ್ಲಾಸ್ ಹಾಲು ಹಾಕಕ್ ಹಾಗಂಗಿಲ್ಲ, ಅವನದು 1 ಗ್ಲಾಸ್ ನಾನ ಹಾಲು ಹಾಕ್ತೇನಿ ಅಂತಂದ್ರ ಹಾಕ್ತಾರೆ. ಮುಂಜಾನೆ ಅದು ಬಾನ್ ಎದುರು ತುಂಬಿರ್ತೈತ್ರಿ, ಹಾಲು ಉಕ್ಕಿ ಹರಿತಿರ್ತೈತ್ರಿ. ಹಂಗಂಕರ ನಾ ಮಾಡ್ರಿ ಏನಾದ್ ತಗೋರಿ, ನಾವು ಒಬ್ಬ ಮಾಡ್ರಿ ಏನಾದ್ ತಗೋರಿ ಅಂತ ಅನ್ನಕ್ ಹೋಗ್ಬೇಡ್ರಿ. ನಮ್ಮಿಂದನ ಎಲ್ಲ ಕಡೆ ಹರಡ್ತದೆ. ಎಲ್ಲಾರು ನೋಡ್ರಿ, ನಾ ಒಂದ್ ಸಂಕಲ್ಪ ಮಾಡೇನ್ರಿ, ಬಾಬಾನ್ ಮನೆ ಯಾರಿಗೂ ಪ್ಲಾಸ್ಟಿಕ್ ಸಿಗುದಿಲ್ಲ, ಬಂದ್ ಫಿನಿಶ್, ಯಾರಿಗೂ ಪ್ಲಾಸ್ಟಿಕ್ ಸಿಗುದಿಲ್ಲ. ಇನ್ನ ತೋಳಿ ಪ್ಯಾಕೆಟ್, ತೋಳಿ ಡಬ್ಬಿಗಳು, ಪ್ಲಾಸ್ಟಿಕ್ ಡಬ್ಬಿಗಳು ಬಾಬಾನ್ ಮನೆಗೆ ಸಿಗಂಗಿಲ್ರಿ. ಇನ್ ಗುರುವಾರ ದಿನ ಯಾರಿಗ್ ಬೇಕಂತೀರಿ, ನಾಳಿಂದ ಯಾರ್ಯಾರು ಬೇಕು ನಿಮ್ ಡಬ್ಬಿ ತಗೊಂಬರಿ, ಮತ್ತೆ ಪೇಪರ್ನಾಗ ಕೊಡ್ತೈತ್ರಿ. ಒಂದ್ ಹಾಡ್ರಿ. ನಮ್ಮನು ಕಡಿಯಬೇಡಿರನ್ನ, ತಾಪವ ಹೀರಿ ತಂಪನು ಕೊಡುವೆವು, ಕಡಿಯಬೇಡಿರನ್ನ, ನಮ್ಮನು ಕಡಿಯಬೇಡಿರನ್ನ, ಕಡಿಯಬೇಡಿರನ್ನ, ನಮ್ಮನು ಕಡಿಯಬೇಡಿರನ್ನ, ತಾಪವ ಹೀರಿ ತಂಪನು ಕೊಡುವೆವು, ಕಡಿಯಬೇಡಿರನ್ನ, ನಮ್ಮನು ಕಡಿಯಬೇಡಿರನ್ನ. ನಡೆಯುವ ದಾರಿಯಲ್ಲಿ ನಿಮಗೆ ನೆರಳನ್ನು ನೀಡುವೆವು, ಬಲಲಿ ಬರುವಂತ ಮಂದಿಗೆ ಚಾಮರ ಬೀಸುವೆವು. ನಡೆಯುವ ದಾರಿಯಲ್ಲಿ ನಿಮಗೆ ನೆರಳನ್ನು ನೀಡುವೆವು, ಬಲಲಿ ಬರುವಂತ ಮಂದಿಗೆ ಚಾಮರ ಬೀಸುವೆವು. ಹಸಿರ ಉದರಕ್ಕೆ ರುಚಿ ರುಚಿ ಹಣ್ಣನ್ನು ಕೊಡುತ್ತಿಹೆವು, ಹಸಿದ ಉದರಕ್ಕೆ ರುಚಿ ರುಚಿ ಹಣ್ಣನ್ನು ಕೊಡುತ್ತಿಹೆವು, ಕಡಿಯಬೇಡಿರನ್ನ, ನಮ್ಮನು ಕಡಿಯಬೇಡಿರನ್ನ, ತಾಪವ ಹೀರಿ ತಂಪನು ಕೊಡುವೆವು, ಕಡಿಯಬೇಡಿರನ್ನ. ಹೆಂಗಲ ಮುಡಿಯೊಳಗೆ ಬಣ್ಣದ ಹೂಗಳ ತರುತ್ತಿಹೆವು, ಹಸಿರೇ ಉಸಿರೆಂಬ ಸತ್ತ ಮರೆತಾಗಾವಿನರೇ. ಹೆಂಗಲ ಮುಡಿಯೊಳಗೆ ಬಣ್ಣದ ಹೂಗಳ ತರುತ್ತಿಹೆವು, ಹಸಿ
ಉಸಿರೇ ಉಸಿರೆಂಬ ಸತ್ಯ ಮರೆತಾವಿದರೆ ಕಡಿಬೇಡಿರೆಂದು ಕಡಿದು ಹಾಳಾಗೈತಿರೆಂದು ಕಡಿಬೇಡಿರೆಂದು ಕಡಿದು ಹಾಳಾಗದಿರೆಂದು ಕಡಿದು ಹಾಳಾಗದಿರೆಂದು ಕಡಿಯಬೇಡಿರಣ್ಣ ನಮ್ಮನು ಕಡಿಯಬೇಡಿರಣ್ಣ ತಾಪವ ಹೀರಿ ತಂಪನು ಕೊಡುವೆನು ಕಡಿಯಬೇಡಿರಣ್ಣ ತೋರಣ ಕಟ್ಟುವೆವು ನಾಡನ ಸುಂದರಗೊಳಿಸುವೆವು ವಾಯು ಮಾಲಿನ್ಯ ಹೀರಿ ನಿರ್ಮಲ ಮಾಡುವೆವು ತೋರಣ ಕಟ್ಟುವೆವು ನಾಡನ ಸುಂದರಗೊಳಿಸುವೆವು ವಾಯು ಮಾಲಿನ್ಯ ಹೀರಿ ನಿರ್ಮಲ ಮಾಡುವೆವು ಗಿಲಿಕೋ ಗಿಲಿಗಳಿಗೆ ನಮ್ಮಲ್ಲಿ ಆಶ್ರಯ ನೀಡುವೆವು ಗಿಲಿಕೋ ಗಿಲಿಗಳಿಗೆ ನಮ್ಮಲ್ಲಿ ಆಶ್ರಯ ನೀಡುವೆವು ನಮ್ಮಲ್ಲಿ ಆಶ್ರಯ ನೀಡುವೆವು ಕಡಿಯಬೇಡಿರಣ್ಣ ನಮ್ಮನು ಕಡಿಯಬೇಡಿರಣ್ಣ ತಾಪವ ಹೀರಿ ತಂಪನು ಕೊಡುವೆವು ಕಡಿಯಬೇಡಿರಣ್ಣ ಚಿಲಿಪಿಲಿ ಸಂಗೀತ ನಿಮಗೆ ಕೊಡಿಸಿ ತಣಿಸುವೆವು ನಾವು ಮಾಡುತ್ತಿಹ ನೂರು ಉಪಕಾರ ಮರೆತು ಚಿಲಿಪಿಲಿ ಸಂಗೀತ ನಿಮಗೆ ಕೊಡಿಸಿ ತಣಿಸುವೆವು ನಾವು ಮಾಡುತ್ತಿಹ ನೂರು ಉಪಕಾರ ಮರೆತು ಅಪಕಾರವ ಮಾಡಿ ಭೂಮಿಯ ಮಸನ ಮಾಡದಿರಿ ಅಪಕಾರ